ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈವ್ ಗಿವ್ ಯು ಟ್ಯಾಂಜರಿಸ್ದು 9th ಎಪಿಸೋಡ್ದು ಸೆಕೆಂಡ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಕೊರಿಯನ್ ಮೂವೀಸ್ಗಳಾದ ಎಕ್ಸುಮಾ ಮತ್ತು ಬಿವಿತಿನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಚೈನೀಸ್ ಡ್ರಾಮಾದ ಲವ್ ಇಸ್ ಸ್ವೀಟ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡಿದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ಹೀರೋ ಮತ್ತು ಈಸುನ್ ಅವ್ರ ಮಗ ಮತ್ತು ಅವ್ರ ಜೊತೆ ಇದ್ದಿದ್ದ ಹುಡುಗಿ, ಈ 4 ಜನನೂ ಕುತ್ಕೊಂಡಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಈಸುನ್ ಅವ್ರ ಮಗ ಮತ್ತು ಆ ಹುಡುಗಿ ಇರ್ತಾರಲ್ಲ, ಅವರು ಕೆಳಗಡೆ ಕೂತಿರ್ತಾರೆ. ಅವಳಿಗೆ ಆ ಕೆಳಗಡೆ ಕುತ್ಕೊಳ್ಳೋದು ಅಭ್ಯಾಸ ಇರಲ್ಲ, ಅದಕ್ಕೆ ಅವಳು ಬಿದೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹುಡುಗಿನ ಕೇಳ್ತಿರ್ತಾರೆ, ಇಲ್ಲಿ ಕೇಳಮ್ಮ, ನಿನ್ನ ಕೂದಲನ್ನ ಮನೇಲೆ ಕಟ್ ಮಾಡ್ಕೊಂಡ, ನೀವು ತುಂಬಾ ಬಡವ್ರ ಮನೆ ಕಡೆಯಿಂದ ಬರ್ತೀರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಹುಡುಗಿ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ನಾವು ಬಡವರಲ್ಲ, ನಮ್ಮ ಅಪ್ಪ ಈ ತರ ನನ್ ಕಟಿಂಗ್ ನ ಮಾಡ್ಸಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಈಸುನವ್ರಿಗೆ ಈ ಮಾತನ್ನ ಕೇಳಿ ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾರೆ, ಅದು ಸರಿ, ನಿನ್ ಬ್ಯಾಗ್ ಮೇಲೆ ಎಂ ಅಂತ ಇದೆಯಲ್ಲ, ಅದು ಯಂಗ್ ಮಿಂಗ್ ಹೋಂಗ್ ಅಂತನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹುಡುಗಿ ಹಾ ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಈಸುನವ್ರು ಕೇಳ್ತಿರ್ತಾರೆ, ನನ್ ಮಗನ ಹೆಸರು ನಿನ್ ಬ್ಯಾಗ್ ಮೇಲೆ ಯಾಕಿದೆ ಅಂತ. ಇಲ್ಲಿ ಈಸುನವ್ರ ಮಗ ಯಾವಾಗ ಅವನ ಹೆಸರು ಆ ಬ್ಯಾಗ್ ಮೇಲೆ ಇರೋದು ಅಂತ ಗೊತ್ತಾಗುತ್ತೆ, ಅವಾಗ ಅವನು ನಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಈಸುನವರು ಕೇಳ್ತಿರ್ತಾರೆ, ಆ ಬ್ಯಾಗ್ ಮೇಲೆ ನನ್ನ ಮಗನ ಹೆಸರು ಯಾಕಿದೆ, ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಹುಡುಗಿ ಏನು ಆನ್ಸರ್ ಮಾಡ್ದಿರೋದಕ್ಕೆ ಈಸುನವರೇ ಹೇಳ್ತಿರ್ತಾರೆ, ನೀವಿಬ್ರು ಒಳ್ಳೆ ಫ್ರೆಂಡ್ಸಾ ಹೌದಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಹುಡುಗಿ ಏನು ಆನ್ಸರ್ ಮಾಡಲ್ಲ, ಆದ್ರೆ ಈಸುನವ್ರ ಮಗ ಆನ್ಸರ್ ಮಾಡ್ತಾನೆ, ನಾವಿಬ್ರು ಡೇಟ್ ಮಾಡ್ತಾ ಇದೀವಿ ಅಂತ. ಈ ಮಾತನ್ನ ಕೇಳಿದ ತಕ್ಷಣ ಈಸುನವರು ಅಯ್ಯೋ ದೇವ್ರೆ ಅಂತ ಹೀರೋ ಮುಖನ ನೋಡ್ತಿರ್ತಾರೆ. ಆಗ ಈಸುನವ್ರ ಮಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಕಂಪ್ಲೀಟ್ ಆಗಿ 500 ಡೇಸ್ನ ನಾವು ಕಂಪ್ಲೀಟ್ ಮಾಡಿದೀವಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಆ ಕಡೆ ಈ ಕಡೆ ನೋಡ್ತಾ ನನ್ನ ಚಪ್ಪಲಿ ಎಲ್ಲೋಯ್ತು ಅಂತ ಹುಡುಕ್ತಿರ್ತಾರೆ. ಇಲ್ಲಿ ಹೀರೋ ಸೋಫಾ ಕೆಳಗಡೆ ಇಳಿದ್ಬಿಟ್ಟು ಸ್ಲಿಪ್ಪರ್ನೆಲ್ಲ ಕಡೆನೂ ಹುಡುಕ್ತಿರ್ತಾರೆ, ನನ್ನ ಚಪ್ಪಲಿ ಎಲ್ಲೋಯ್ತು, ಮೊದ್ಲು ಅವ್ನಿಗೆ ಚಪ್ಪಲಿ ತಗೊಂಡು ರಪರಪ್ಪ ಅಂತ ಹಾಕ್ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಈಸುನವ್ರ ಮಗ ಪಟ್ ಅಂತ ಹೇಳ್ತಾನೆ, ನೀವಿಬ್ರಂತೂ ಚಿಕ್ಕ ವಯಸ್ಸಲ್ಲೇ ಲವ್ ಮಾಡ್ತಿದ್ರಿ, ನಮ್ದು ತಗೊಂಡ್ರೆ ನಾವಂತರೂ ಸ್ವಲ್ಪ ದೊಡ್ಡವರಿದ್ದೀವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಈಸುನವರು ಶಾಕ್ ಆಗ್ತಾ ಪಟ್ ಅಂತ ಟೇಬಲ್ ಮೇಲೆ ಹೊಡಿತಾ ಕಿರ್ಚ್ತಾ ಹೇಳ್ತಿರ್ತಾರೆ, ನಿನ್ಗೆ ಯಾರು ಇದನ್ನೆಲ್ಲ ಹೇಳಿದ್ದು ಅಂತ. ಇಲ್ಲಿ ಅದಕ್ಕೆ ಈಸುನವ್ರ ಮಗ ಪಟ್ ಅಂತ ಹೇಳ್ತಾನೆ, ಅತ್ತೆನೇ ಹೇಳಿದ್ದು ಅಂತ. ಇಲ್ಲಿ ಅತ್ತೆ ಯಾರು ಅಂದ್ರೆ ಹೀರೋ ತಂಗಿ. ಇಲ್ಲಿ ಅದಕ್ಕೆ ಹೀರೋಯಿನ್ ಇರ್ತಾರೆ, ಅವರು ಸೋಫಾ ಮೇಲೆ ನಿಂತ್ಕೊಂಡು ಬಟ್ಟೆನ ಆ ಕಡೆ ಈ ಕಡೆ ಹೊಡಿತಾ ಹೇಳ್ತಿರ್ತಾರೆ, ನಿಮ್ ಮತ್ತೆ ಸುಳ್ಳು ಹೇಳಿರೋದು ಅದನ್ನ ಅಂತ. ಇಲ್ಲಿ ಅದಕ್ಕೆ ಈಸುನವ್ರ ಮಗ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ, ಪ್ರೀತಿ ಮಾಡೋದು ಲೀಗಲ್ ಗೊತ್ತಾ ನಿಮ್ಗೆ ಅಂತ. ಇಲ್ಲಿ ಅದಕ್ಕೆ ಈಸುನವರು ಏನ್ ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಈ ಮಾತನ್ನ ಕೇಳಿದ ತಕ್ಷಣ ಪಟ್ ಅಂತ ಸೋಫಾ ಮೇಲೆ ಕುತ್ಕೊಬಿಡ್ತಾರೆ. ಇಲ್ಲಿ ಹೀರೋ ಈಸುನ್ಗೆ ಪ್ರಪೋಸ್ ಮಾಡಿದ್ರಲ್ಲ, ಅವರು ಒಂದು ಕವಿತೆ ಹೇಳಿ ಅದನ್ನ ಇಲ್ಲಿ ನೆನಪಿಸ್ಕೊತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಈಸುನು ಅಳ್ತಾ ಕೂತಿರ್ತಾಳೆ. ಆಗ ಹೀರೋ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಒಂದು ಕವಿತೆನ ಹೇಳ್ತಿರ್ತಾರೆ. ಸೈಲೆನ್ಸ್ಗೂ ಅದ್ರದೇ ಆದಂತ ಒಂದು ಮಾತಿರುತ್ತೆ, ಪ್ರೀತಿಗೂ ಅದ್ರದೇ ಆದಂತ ಒಂದು ಐಡೆಂಟಿಫಿಕೇಶನ್ ಇರುತ್ತೆ. ಪ್ರೀತಿ ಅಭ್ಯಾಸ ಅಲ್ಲ, ಜೀವನ ಅಂತ ಹೇಳ್ತಿರ್ತಾರೆ. ಟ್ರೂ ಲವ್ ಏನಿರುತ್ತೆ ಅದು ಸಮುದ್ರದ ಅಲೆಗಳ ತರ ಇರುತ್ತೆ ಅಂತ ಇಲ್ಲಿ ಅವರು ಈಸುನ್ಗೆ ಹೇಳ್ಬಿಟ್ಟು ಪ್ರಪೋಸ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಈಸುನ್ ಅವ್ರ ಮಗ ಹೇಳ್ತಿರ್ತಾನೆ, 10 ವರ್ಷಕ್ಕೆ ಮುಂಚೆ ಇವಳಿಗೆ ಮೀಸೆಗಳಿತ್ತು, ಆಗ ಇವಳು ನಂಗೆ ಒಂದ್ ಚೂರು ಇಷ್ಟ ಆಗ್ತಿರ್ಲಿಲ್ಲ, ಆಮೇಲೆ ನನ್ಗೆ ಅರ್ಥ ಆಯ್ತು ಮೀಸೆ ಇದ್ರೆ ಏನಂತೆ, ನಾನು ಅವಳನ್ನ ಟ್ರೂ ಲವ್ ಮಾಡಿದೀನಿ. ಇಲ್ಲಿ ಅದಕ್ಕೆ ಈಸುನವರು ಭಯದಲ್ಲಿ ಹೇಳ್ತಿರ್ತಾರೆ, ಇಲ್ಲ ನೀನ್ ಏನ್ ಮಾಡ್ತಿದ್ಯೋ ಅದು ಸರಿ ಅಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಈಸುನವ್ರ ಮಗ ಹೇಳ್ತಿರ್ತಾನೆ, ಈ ಮನೇಲಿ ಯಾವಾಗ್ಲೂ ನನ್ನನ್ನ 0 ಅಂತಾನೆ ಕೌಂಟ್ ಮಾಡಿರೋದು, ನಾನು ಏನೇ ಮಾಡಿದ್ರು ನೀವ್ ಯಾವಾಗ್ಲೂ ನಾನು ಏನಕ್ಕೂ ಕೆಲ್ಸಕ್ ಬಾರ್ದನು ಅಂತಾನೆ ಹೇಳೋದು, ಆದ್ರೆ ಹುಡುಗಿಗೆ ನಾನು ಹೀರೋ ಅಂತೆ, ಅವ್ರ ಅಣ್ಣಂದೇರ್ಗಿಂತ ನಾನೇ ಎಷ್ಟೋ ಬೆಟರ್ ಅಂತೆ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಈಸುನವ್ರು ಹೇಳ್ತಿರ್ತಾರೆ, ಹೋಗ್ಲಿ ಬಿಡು ಏನೋ ಮಾಡೋಣ, ಇವಾಗ ಅಳಕ್ ಸ್ಟಾರ್ಟ್ ಮಾಡ್ಬೇಡ ನೀನು ಅಂತ ಹೇಳ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಮಿಯೋಂಗ್ದು ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಮಿಯೋಂಗ್ ಏನಿದ್ದಾನೆ ಅವನು ಅಪ್ಪನ ತರ ಪ್ರೀತಿಲಿ ಯಾವಾಗ್ಲೂ ಹುಚ್ಚ ಆಗ್ಬಿಟ್ಟಿರ್ತಾನೆ, ಅವನ್ಗೆ ಬೇರೆ ಏನು ಕಾಣಿಸೋದೇ ಇಲ್ಲ ಅವನು ಪ್ರೀತಿಲಿದ್ದಾಗ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಯೋಂಗ್ ಗರ್ಲ್ ಫ್ರೆಂಡ್ ಏನಿರ್ತಾಳೆ ಅವಳು ಹೇಳ್ತಿರ್ತಾಳೆ, ನನಗೆ ಗೊತ್ತಿಲ್ಲ, ಮುಂಚೆಯಿಂದನೂ ನನ್ಗೆ ಯಾವಾಗ ಕೆಲ್ಸಕ್ಕೆ ಬಾರ್ದಿರೋರು ನಾಲಾಯಕ್ಕಿರ್ತಾರೋ ಅವರೇ ತುಂಬಾ ಇಷ್ಟ ಆಗೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಮಿಯಂಗ್ದು ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಹಾ, ಆದ್ರೆ ಒಂದು ಹುಡುಗಿರಲ್ಲಿ ಸೆಲೆಕ್ಷನ್ ಏನಿದೆ ಅದು ತುಂಬಾ ಡಿಫ್ರೆಂಟ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನೂರು ಹೇಳ್ತಿರ್ತಾರೆ, ಇಲ್ಲಿ ಕೇಳಮ್ಮ, ನೀನ್ ಈ ತರ ಎಲ್ಲ ಮನೆ ಬಿಟ್ಟು ಓಡ್ಬಾರ್ಬಾರ್ದು ತಾನೆ, ನಿಮ್ಮ ಅಪ್ಪ ಅಮ್ಮಂಗೆ ಇದೆಲ್ಲ ಗೊತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಹುಡುಗಿ ಹೇಳ್ತಿರ್ತಾಳೆ, ಇಲ್ಲ ಇಲ್ಲಿವರೆಗೂ ಗೊತ್ತಿಲ್ಲ ಅನ್ಸುತ್ತೆ, ಯಾಕೆಂದ್ರೆ ನಾನು ಇವನ್ ಜೊತೆ ಬೆಳಗ್ಗೆ ತಾನೇ ಓಡ್ ಬಂದಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನೂರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಸರಿ ಆಯ್ತು ನೀನ್ ಸ್ಕೂಲ್ಗೆ ಹೋಗ್ತಿದ್ಯಾ ತಾನೆ, ಯಾವ ಸ್ಕೂಲು, ನಿನ್ ಹೆಸರೇನು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹುಡುಗಿ ಏನೋ ಆನ್ಸರ್ ಮಾಡಲ್ಲ. ಅದಕ್ಕೆ ಸುನೂರ್ ಮಗನೇ ಹೇಳ್ತಿರ್ತಾನೆ, ಯಾಂಗ್ಸುಕ್ ಅಂತ. ಇಲ್ಲಿ ಅದಕ್ಕೆ ಸುನೂರ್ ಹೇಳ್ತಿರ್ತಾರೆ, ಯಾಕೆ ಅವಳ ಹೆಸರು ಕೂಡ ಅವಳು ಹೇಳಕ್ಕಾಗಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಬಾಂಗ್ ಯಾಂಗ್ಸುಕ್ ಅಂತ. ಇಲ್ಲಿ ಅವಳು ಅಷ್ಟು ಹೇಳಿದ್ಮೇಲೆ ನಾನು ನೆನ್ಪಾದ್ನ ನಿಮ್ಗೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಈ ಮಾತನ್ನ ಕೇಳಿ ಯೇಸುನ್ಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಆಮೇಲೆ ಅವರು ನಗ್ತಿರ್ತಾರೆ. ಇಲ್ಲಿ ಯೇಸುನವರು
ಫುಲ್ ಶಾಕ್ ಆಗ್ತಾ ನಿನ್ ಸರ್ನೇಮು ಬೂನಾ ನಿಜವಾಗ್ಲೂನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸುಂಗ್ ಏನಿರ್ತಾಳೆ ಅವಳು ಹ್ಞೂ ಅಂತ ತಲೆ ಅಲ್ಲಾಡ್ಸಿರ್ತಾಳೆ. ಇಲ್ಲಿ ಅದಕ್ಕೆ ಈಸುನವರು ಫುಲ್ ಶಾಕ್ ಆಗ್ತಾ ಅವ್ರ ಗಂಡಂಗ್ ಹೇಳ್ತಿರ್ತಾರೆ. ಕೇಳಿದ್ರ ಈ ಮಾತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯಾಂಗ್ಸುಕ್ ಏನಿರ್ತಾಳೆ ಅವಳು ಇನ್ನು ತುಂಬಾ ಚಿಕ್ಕ ಹುಡುಗಿ ತರ ಆಡ್ತಿರ್ತಾಳೆ. ಇಲ್ಲಿ ಅವಳು ಕೈಯಲ್ಲಿ ಎಂಜಾಯ್ ಮಾಡ್ಕೊಂಡು ಮೂಗೋರ್ಸ್ಕೊತಿರ್ತಾಳೆ. ಆಗ ಯೇಸುನವ್ರ ಮಗ ಕೂಡ ಕೈನ ಎಂಜಾಯ್ ಮಾಡ್ಕೊಂಡು ಅವಳ ಮೂಗ್ನ ಒರೆಸ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೊಂಗ್ಚೋ ಅವ್ರದ್ದು ವಾಯ್ಸ್ ಬರ್ತಿರೋದನ್ನ ಕೇಳಿಸ್ತಾ ಇರ್ತಾರೆ. ಇಲ್ಲಿ ಚೊಂಗ್ಚೋ ಅವರು ಹೇಳ್ತಿರ್ತಾರೆ ಪ್ರೀತಿ ಮತ್ತೆ ದ್ವೇಷ ಅನ್ನೋದು ಮುಂದಿನ ಪೀಳಿಗೆಗೆ ಹೆಂಗೆ ಪಾಸ್ ಔಟ್ ಆಯ್ತು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಡುಮ್ಡುಮುಗಿರ ಆಂಟಿ ಆನ್ಸರ್ ಮಾಡ್ತಾ ಹೇಳ್ತಿರ್ತಾರೆ ಈ ಪ್ರೀತಿ ಹಿಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಈ ಊರೇನಿದೆ ಅದು ತುಂಬಾ ಚಿಕ್ಕದು, ಅದಕ್ಕೆ ಈ ಪ್ರೀತಿ ಕಂಟಿನ್ಯೂ ಆಯ್ತು. ಆದ್ರೆ ನನಗೇನ್ ಡೌಟ್ ಅಂದ್ರೆ ಇವರಿಬ್ರಿಗೂ ಏಜ್ ಹೆಂಗೆ ಮ್ಯಾಚ್ ಆಯ್ತು ಅನ್ನೋದೇ ಡೌಟ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯಾಂಗ್ಸುಕಿಗೆ ಕೆಳಗಡೆ ಕೂತು ಅಭ್ಯಾಸ ಇರಲ್ಲ, ಅದಕ್ಕೆ ಅವಳಿಗೆ ಕಾಲೆಲ್ಲ ಜವ್ ಹಿಡ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಅದಕ್ಕೆ ಯೇಸುನವ್ರ ಮಗ ಏನಿರ್ತಾನೆ ಅವನು ಕೈಯಲ್ಲಿ ಮಸಾಜ್ ಮಾಡ್ತಿರ್ತಾನೆ ಅವಳ ಕಾಲ್ನ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಯೇಸುನು ಒಂದ್ಸತಿ ಕ್ಯಾಪ್ಟನ್ ಅವ್ರ ಮನೆಗೆ ಅವ್ರ ಹೆಂಡತಿನ ನೋಡಕ್ಕೆ ಅಂತ ಹೋಗಿರ್ತಾರಲ್ಲ ಆ ಸೀನ್ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಯೇಸುನು ಅವ್ರ ತಂದಿರೋದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಹೇಳ್ತಿರ್ತಾರೆ ಸಾರಿ ನಾನು ತುಂಬಾ ದಿನ ಆಗೋಯ್ತು, ನಿನ್ನ ಮೀಟ್ ಮಾಡಕ್ ಬಂದೇ ಇರ್ಲಿಲ್ಲ, ನಾನು ನಿನ್ಗೋಸ್ಕರ ಕಿಮ್ಚಿ ತಂದಿದ್ದೀನಿ ಅಂತ ಕೊಡ್ತಿರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೊಂಗ್ಚೋ ಅವ್ರದ್ದು ವಾಯ್ಸ್ ಬರ್ತಿರುತ್ತೆ ಕರೆಕ್ಟ್ ನೀನು ಫಸ್ಟ್ ಸತಿ ಕ್ಯಾಪ್ಟನ್ ಅವ್ರ ವೈಫ್ ನ ಮೀಟ್ ಮಾಡಕ್ ಹೋದಾಗ ನೀವಿಬ್ರು ಪ್ರೆಗ್ನೆಂಟ್ ಆಗಿದ್ರಿ. ಈಗ ಸೀನು ಶಿಫ್ಟ್ ಆಗಿ ಕ್ಯಾಪ್ಟನ್ ಬಾಲ್ ಡಾನ್ಸಿಂಗ್ ರೂಮ್ ಅಲ್ಲಿ ಸಿಗಾಕೊಂಡಾಗ ಯೇಸುನ್ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾರಲ್ಲ ಆಗ ನಡೆದಿರೋ ಘಟನೆನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಕ್ಯಾಪ್ಟನ್ ಅವ್ರ ವೈಫ್ ಅವ್ರ ಮಗಳಿಗೆ ಅಂದ್ರೆ ಯಾಂಗ್ಸುಕ್ಗೆ ಹೇಳ್ತಿರ್ತಾರೆ ಯಾಂಗ್ಸುಕ್ ನೋಡು ನಿಮ್ಮ ಅಪ್ಪನಂತ ಅವ್ರನ್ನ ಮದ್ವೆ ಆಗ್ಬೇಡ, ಈ ಆಂಟಿ ಅವ್ರ ಹಸ್ಬೆಂಡ್ ಇದಾರಲ್ಲ ಅವ್ರಂತವ್ರನ್ನ ನೀನು ಮದ್ವೆ ಆಗ್ಬೇಕು ಓಕೆನಾ ಅಂತ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ಯಾಂಗ್ಸುಕ್ ಯೇಸುನ್ ಅವ್ರನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಭಕ್ತ ಕ್ಯಾಪ್ಟನ್ ಅವ್ರ ವೈಫ್ ನ ಕೇಳ್ತಿರ್ತಾರೆ ಯಾಂಗ್ಸುಕ್ ಕೂಡ ಲಾಂಗ್ ಎಲಿಮೆಂಟರಿ ಸ್ಕೂಲ್ ಅಲ್ಲೇ ಓದ್ತಿರೋದಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಡುಮ್ಡುಮುಗಿರ ಆಂಟಿದು ವಾಯ್ಸ್ ಬರ್ತಿರುತ್ತೆ ಅಲ್ಲ ಇವರಿಬ್ರು 10 ವರ್ಷದಿಂದ ಒಂದೇ ಸ್ಕೂಲಲ್ಲಿ ಓದಿದ್ರೆ ಪ್ರೀತಿ ಆಗೇ ಆಗುತ್ತಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕ್ಯಾಪ್ಟನ್ ಅವ್ರ ವೈಫ್ ಮತ್ತೆ ಯಾಂಗ್ಸುಕ್ ಹೋಗುವಾಗ್ಲೂ ಕೂಡ ಯೇಸುನ್ ಅವ್ರನ್ನ ಅವಳು ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಬಾಯ್ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನ್ ಅವ್ರ ಮಗ ಸುಳ್ಳು ಹೇಳ್ಬಿಟ್ಟು ಅವ್ರ ಅಮ್ಮನ ಸ್ಕೂಲಿಗೆ ಕರ್ಕೊಂಡು ಹೋಗಿರ್ತಾನಲ್ಲ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಆ ಸೀನ್ ನ ತೋರಿಸ್ತಿರ್ತಾರೆ. ಇಲ್ಲಿ ಯೇಸುನ್ ಅವ್ರ ಮಗನ್ ಟೀಚರ್ ಏನಿರ್ತಾರೆ ಅವರು ಯೇಸುನ್ ಅವ್ರ ಹತ್ರ ಹೇಳ್ತಿರ್ತಾರೆ ನಿಮ್ ಮಗಳಿಗೆ ನೀವು ಅಷ್ಟು ಒಳ್ಳೆ ಬುದ್ಧಿನ ಕಲ್ಸ್ಕೊಂಡ್ ಕೊಟ್ಟಿದ್ದೀರಾ ಆದ್ರೆ ನಿಮ್ ಮಗನ್ ಕಡೆ ನೀವು ಒಂಚೂರು ಗಮನನೇ ಕೊಟ್ಟಿಲ್ವಲ್ಲ, ನಿಮಗ್ ಗೊತ್ತಾ ನಿಮ್ ಮಗ ಎಂತ ಜನಗಳ ಜೊತೆ ಓಡಾಡ್ತಾನೆ ಅಂತ ಕೇಳ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಡುಮ್ಡುಮುಗಿರ ಆಂಟಿದು ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ ಈ ತರ ನೋಡಕ್ ಹೋದ್ರೆ ಇವರಿಬ್ರಿಗೂ ಪ್ರೀತಿ ಆದ್ರೆ ಏನು ಅದ್ರಲ್ಲಿ ಶಾಕಿಂಗ್ ನ್ಯೂಸ್ ಇಲ್ಲ ಅಂತ. ಇಲ್ಲಿ ಕ್ಲಾಸ್ ಟೀಚರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಿಮ್ ಮಗ ಯಾವಾಗ್ಲೂ ಯಾವ್ದೋ ಒಂದು ಹುಡುಗಿ ಜೊತೆ ಯಾವಾಗ್ಲೂ ಸುತ್ತಾಡ್ತಿರ್ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರು ಹೇಳ್ತಿರ್ತಾರೆ ಇಲ್ಲ ನನ್ ಮಗ ಆತರ ಎಲ್ಲ ಅಲ್ಲ, ಅವ್ನಿಗೆ ಹುಡ್ಗಿರ್ ಕಂಡ್ರೆ ಒಂಚೂರು ಇಷ್ಟ ಇಲ್ಲ, ಅಷ್ಟೇ ಅಲ್ಲ ಅವನು ಅವ್ರ ಮನೇಲಿ ಅವ್ರ ಅಕ್ಕನ್ ಕಂಡ್ರೆ ಅವ್ನ್ಗೆ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಲಾಸ್ ಟೀಚರ್ ಹೇಳ್ತಿರ್ತಾರೆ ಸಿಸ್ಟರ್ ಗಳ ವಿಷಯನೇ ಬೇರೆ ತರ, ನನ್ಗೂ ನನ್ ತಂಗಿ ಅಕ್ಕಂದಿರ್ ಕಂಡ್ರೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ಅವರು ಹೌದಾ ಸರಿ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವರು ಅವ್ರ ಮಗನ್ಗೆ ಬೈಕೊಂಡ್ ಬರ್ತಿರುವಾಗ ಅಲ್ಲಿ ಆಂಥಮ್ ಮತ್ತೆ ಕೊರಿಯನ್ ಫ್ಲಾಗ್ ಏನಿರುತ್ತೆ ಅದನ್ನ ಇಳಿಸ್ತಿರ್ತಾರೆ. ಸೊ ಅದಕ್ಕೆ ಅವರು ರೆಸ್ಪೆಕ್ಟ್ ಕೊಡ್ತಾ ಅಲ್ಲಿ ನಿಂತ್ಕೊಳ್ತಿರೋ ಸೀನ್ ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಮತ್ತೆ ಅವ್ರ ಮಗನ್ ಮುಂದೆಗಡೆ ಒಂದು ಹುಡುಗಿ ನಿಂತಿರ್ತಾಳೆ, ಅವಳು ಅದೇ ಬ್ಯಾಗ್ ಹಾಕಿರ್ತಾಳೆ YEM ಅಂತ. ಇಲ್ಲಿ ಹುಡುಗಿ ತಿರುಗಿ ನೋಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹುಡುಗಿ ಬೇರೆ ಯಾರು ಅಲ್ಲ ಯಾಂಗ್ಸುಕೆ ಆಗಿರ್ತಾಳೆ. ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೊಂಗ್ಚೋ ಅವರು ಮಾತಾಡ್ತಿರೋದನ್ನ ಕೇಳಿಸ್ತಿರ್ತಾರೆ. ಇಲ್ಲಿ ಚೊಂಗ್ಚೋ ಅವರು ಹೇಳ್ತಿರ್ತಾರೆ ಅಪ್ಪ ಹೆಂಗೋ ಮಗ ಕೂಡ ಅದೇ ತರಾನೇ, ಅಪ್ಪನ ದಾರಿನೇ ಮಗ ಕೂಡ ನಡೀತಿರೋದು, ಈ ಪ್ರೀತಿಯ ಕತೆ ಏನಿದೆ ಅದು ಕೂಡ ಸುಲಭವಾಗಿ ಮುಂದಕ್ಕೆ ಹೋಗಲ್ಲ. ಈಗ ಸೀನು ಶಿಫ್ಟ್ ಆಗಿ ಕ್ಯಾಪ್ಟನ್ ತೋರಿಸ್ತಾರೆ. ಇಲ್ಲಿ ಕ್ಯಾಪ್ಟನ್ ಓಟ್ ಕೇಳೋದಕ್ಕೆ ಅಂತ ಎಲ್ಲಾರನ್ನೂ ಊಟಕ್ಕೆ ಕರ್ಕೊಂಡ್ ಬಂದಿರ್ತಾರಲ್ಲ ಆ ಸೀನ್ ಇಲ್ಲಿ ನಮ್ಗೆ ತೋರಿಸ್ತಿರೋದು. ಇಲ್ಲಿ ಕ್ಯಾಪ್ಟನ್ ಕುಡಿಯಕ್ ಮುಂಚೆ ಹೇಳ್ತಿರ್ತಾನೆ ನಮ್ ಫ್ಯಾಮಿಲಿಗೆ ತುಂಬಾನೇ ಮರ್ಯಾದೆ ಇದೆ, ಯಾರು ಯೇಸುನ್ ತರ 3 ಬಿಟ್ಟಿಲ್ಲ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಅವನು ಕುಡಿತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಅವ್ರ ಮಗ ಮತ್ತೆ ಒಂದು ಹುಡುಗಿ ಕಿಸ್ ಮಾಡ್ತಿದ್ರಲ್ಲ ಆ ಸೀನ್ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಆ ಹುಡುಗಿ ಬೇರೆ ಯಾರು ಅಲ್ಲ ಯಾಂಗ್ಸುಕ್ ಆಗಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಯಾಪ್ಟನ್ ವಾಯ್ಸು ಬರ್ತಿರುತ್ತೆ. ನನ್ ಮಗಳ ಹೆಸರು ನೆನಪಿದ್ಯಲ್ಲ ಯಾಂಗ್ಸುಕ್ ಅಂದ್ರೆ ಅದ್ರ ಅರ್ಥ ಏನಂದ್ರೆ ಇಂಟೆಲಿಜೆಂಟ್ ಅಂತ. ಇಲ್ಲಿ ಯಾಂಗ್ಸುಕ್ ಬೇರೆ ಯಾರು ಅಲ್ಲ ಕ್ಯಾಪ್ಟನ್ ಅವ್ರ ಮಗಳಾಗಿರ್ತಾಳೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಚಾಂಗ್ಸುಕ್ ಅಂದ್ರೆ ಫುಲ್ ಸೈಲೆಂಟ್ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ನಮ್ಗೆ ಕ್ಯಾಪ್ಟನ್ ತೋರಿಸ್ತಾರೆ. ಇಲ್ಲಿ ಕ್ಯಾಪ್ಟನ್ ಫುಲ್ ಕೋಪದಲ್ಲಿ ಸಿಗರೇಟ್ಸ್ ಎತ್ಕೊಂಡು ಕೂತಿರ್ತಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನಿರ್ತಾರೆ ಅವರು ಮನೆ ಒಳಗಡೆ ಇರ್ತಾರೆ. ಇಲ್ಲಿ ಕ್ಯಾಪ್ಟನ್ ಆಚೆಯಿಂದಾನೆ ಕೂಗ್ತಾ ಇರ್ತಾನೆ ಯಾಂಗ್ಸುಕ್ ನ ಮನೆಯಿಂದ ಫಸ್ಟ್ ಆಚೆಗೆ ಹಾಕಿ ಅಂತ. ಆಗ ಕ್ಯಾಪ್ಟನ್ ಅವ್ರ ವೈಫ್ ಆಚೆ ಬಂದ್ಬಿಟ್ಟು ಹೇಳ್ತಿರ್ತಾರೆ ಮನೆ ಒಳಗಡೆ ಬಂದು ಎಲ್ಲಾರನ್ನೂ ಮೊದ್ಲು ಮಾತಾಡ್ಸಿ ಅಂತ. ಇಲ್ಲಿ ಅದಕ್ಕೆ ಅವರು ಹೇಳ್ತಿರ್ತಾರೆ ಮೊದ್ಲು ನೀನು ಹೊಟ್ಟೋಗ್ಬಿಡು ಸುಮ್ನೆ ಅಂತ. ಇಲ್ಲಿ ಅವರು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಬೈತಿರ್ತಾರೆ. ಆಗ ಚೊಂಗ್ಚೋ ಅವ್ರದ್ದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಯೇಸುನ್ಗೆ ಅನ್ಕೊಂಡ್ರೆ ತುಂಬಾ ಇಷ್ಟ ಆಯ್ತು, ಅವಳು ರಿಜೆಕ್ಟ್ ಮಾಡ್ಬಿಡ್ಲಲ್ಲ ಅದಕ್ಕೆ ಅವ್ನಿಗೆ ಕೋಪ, ಅವನಂತೂ ಅವಳಿಗೋಸ್ಕರ ಪ್ರಾಣ ಬಿಡಕ್ಕೂ ರೆಡಿ ಇದ್ದ ಅಂತೆಲ್ಲ ಹೇಳ್ಕೊಂಡು ಅವರು ನಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸ್ಕೂಬಾ ಡೈವಿಂಗ್ ಟೀಮ್ ಅವರು ಹೊಸದಾಗಿ ಹೋಟೆಲ್ ತರ ಏನೋ ರೆಸ್ಟೋರೆಂಟ್ ಮಾಡಿರ್ತಾರಲ್ಲ ಅದನ್ನ ತೋರಿಸ್ತಿರ್ತಾರೆ. ಇಲ್ಲಿ ಯೇಸುನ್ ಅವ್ರು ಕೂಡ ಒಳಗಡೆನೆ ಕೂತಿರ್ತಾರೆ. ಆಗ
ಚಾಂಗ್ ಚಾ ಅವರು ಹೇಳ್ತಿರ್ತಾರೆ ನಿಜವಾಗ್ಲು ಅಂತ. ಇಲ್ಲಿ ಅವರು ನಗ್ತಿರ್ತಾರೆ. ಆಗ ಏಸುನವರು ಅವ್ರ ಅತ್ತೆನ ನೋಡ್ಬಿಟ್ಟು ಶುಶ್ ಅಂತಿರ್ತಾರೆ. ಆಗ ಚಾಂಗ್ ಚಾ ಅವರು ಹೇಳ್ತಿರ್ತಾರೆ, ಅಯ್ಯೋ ಇಲ್ಲಿರೋರೇನು ಕಮ್ಮಿ ಅಲ್ಲ ಬಿಡಪ್ಪ, ಅವರು ಏಜಲ್ಲಿ ಇದ್ದಾಗ ಈ ಪ್ರೀತಿಯನ್ನ ಆಟನ ಆಡಿರ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಏಸುನವರು ಅವ್ರ ಮಗ ಮಾಡಿರೋದನ್ನ ಹೇಳ್ತಿರ್ತಾರೆ. ಅದಕ್ಕೆ ಇವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ಸ್ಟೋರಿ ನಡೆದಿತ್ತು ಅದನ್ನೆಲ್ಲ ತೋರಿಸ್ತಿರ್ತಾರೆ ಅಷ್ಟೇ. ಇಲ್ಲಿ ಅದಕ್ಕೆ ಏಸುನವರು ಚಾಂಗ್ ಚಾ ಅವ್ರಿಗೆ ಹೇಳ್ತಿರ್ತಾರೆ, ಆಂಟಿ ನೀವು ನನ್ನನ್ನ ಆಡ್ಕೋತಾ ಇದ್ದೀರಾ ಅಂತ. ಇಲ್ಲಿ ಅದಕ್ಕೆ ಏಸುನವ್ರ ಅತ್ತೆ ಏನಿರ್ತಾರೆ ಅವರು ಒಳಗಡೆಯಿಂದ ಒಂದು ಬಾಸ್ಕೆಟ್ ನ ತಗೋಬರ್ತಾ ಹೇಳ್ತಿರ್ತಾರೆ, ನೀನ್ ಯಾಕೆ ಇಷ್ಟೊಂದು ಉರ್ಕೋತಾ ಇದೀಯ, ನಿಮ್ ಆಂಟಿ ಏನ್ ಹೇಳ್ತಿದಾರೆ ಅವರು ಕರೆಕ್ಟ್ ಆಗಿ ತಾನೇ ಹೇಳ್ತಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ತಾಯಿ ಆ ಗ್ರೂಪ್ ಜೊತೆಗೆ ಕುತ್ಕೊಳ್ತಾ ಹೇಳ್ತಿರ್ತಾರೆ, ಯಾಕೆ ನೀನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀನ್ ಏಜ್ ಅಲ್ಲಿ ಇದ್ದಾಗ ಏನೇನ್ ಮಾಡ್ದೆ ಅನ್ನೋದು ಮರ್ತೋಯ್ತಾ, ಒಂದು ಏಜ್ ಅಂತ ಬಂದಾಗ ಇದನ್ನೆಲ್ಲ ಯಾರ ಕೈಲೂ ತಡಿಯಕ್ ಆಗೋದಿಲ್ಲ, ಬಿರುಗಾಳಿ ಬೀಸಿದ್ರ ಆ ಗಾಳಿನ ತಡಿಯಕ್ಕಾಗುತ್ತಾ ಅಂತ ಅನ್ಬಿಟ್ಟು ಅವರು ಏಸುನ್ ಮುಖನ ನೋಡ್ತಿರ್ತಾರೆ. ಇಲ್ಲಿ ಏಸುನು ಏನು ಮಾತಾಡ್ತಿರಲ್ಲ, ಸುಮ್ನೆ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವ್ರ ಅತ್ತೆ ಹೇಳ್ತಿರ್ತಾರೆ, ಏನಾಯ್ತು ಯಾಕೆ ಮಾತ್ ನಿಂತೋಯ್ತು, ನೋಡ್ರಾ ನನ್ ಸೊಸೆ ಮಾತ್ ನಿಂತೋಯ್ತು ಅನ್ಬಿಟ್ಟು ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಡುಮ್ಡುಮುಗಿರ ಆಂಟಿ ಕೂಡ ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ ಚಾ ಅವರು ಹೇಳ್ತಿರ್ತಾರೆ, ನೋಡು ನೋಡು ಚಾನ್ಸ್ ಸಿಕ್ತು ಅಂತ ಹೀರೋ 32 ಅಲ್ಲೂ ತೋರ್ಸ್ಕೊಂಡು ನಗ್ತಾ ಇದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ, ನಿನ್ ಮಗನ್ ಮೇಲೆ ಒಂದು ಕಣ್ಣಿಟ್ಟಿರ್ಲಿಲ್ಲ ಅಂದ್ರೆ ಅವನು ಪಕ್ಕ ಓಡೋಗ್ತಾನೆ ಅಂತ ಹೇಳ್ಕೊಂಡು ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನವ್ರು ಹೇಳ್ತಿರ್ತಾರೆ, ಮರಿಬೇಡಿ ನೀವು ನಿಮ್ಮ ಮೊಮ್ಮಗನ್ ಬಗ್ಗೆನೇ ಮಾತಾಡ್ತಿರೋದು ಅಂತ ಹೇಳ್ತಿರ್ತಾರೆ. ಟಿವಿಲಿ ಒಂದು ಹಾಡ್ ಬರುತ್ತೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಕೂಡ ಹಾಡ್ನ ಹಾಡ್ತಿರ್ತಾರೆ. ನನ್ಗೆ ನೆನ್ಪಾಗ್ತಿತ್ತು ಹಳೆ ದಿನಗಳು, ನಾನು ಯಾವಾಗ ಅವನ್ನ ಪ್ರೀತಿಯಿಂದ ಮೀಟ್ ಮಾಡಕ್ ಹೋಗ್ತಿದ್ನೋ ಆ ದಿನಗಳು ನಂಗೆ ಈಗ್ಲೂ ಕೂಡ ತುಂಬಾ ನೆನ್ಪಾಗುತ್ತೆ, ಆ ದಿನಗಳನ್ನ ನಾನು ಮಿಸ್ ಮಾಡ್ಕೋತೀನಿ, ಎಷ್ಟು ಸುಂದರವಾಗಿತ್ತು ಆ ದಿನಗಳು ಅಂತೆಲ್ಲ ಹಾಡು ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನವರು ಟಿವಿ ಹತ್ರ ಎದ್ದೋಗ್ಬಿಟ್ಟು ಹೇಳ್ತಿರ್ತಾರೆ, ಈ ವಯಸ್ಸಿಗೆ ನೀವು ಒಂದು ಸಿಂಗರ್ ಆಗ್ಬೇಕಾ, ಕೇಳ್ಬೇಡಿ ಈ ತರ ಕೆಟ್ಟದಾಗಿರೋ ಸಾಂಗ್ಗಳನ್ನ ಅಂತ ಅವರು ಸಾಂಗ್ ನ ಚೇಂಜ್ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಅಜ್ಜಿ ಇರ್ತಾರಲ್ಲ ಅವರು ಹೇಳ್ತಿರ್ತಾರೆ, ಪ್ರೀತಿ ಗೀತಿ ಎಲ್ಲ ಏಜ್ ಆಗ್ತಾ ಇದ್ದಂಗೆ ಅದೆಲ್ಲ ಹೊರಟೋಗ್ಬಿಡತ್ತೆ ಅಷ್ಟೇ, ಅದಕ್ಕೆಲ್ಲ ಟೈಮ್ ಕೊಡೋಕೆ ಟೈಮೇ ಇರೋದಿಲ್ಲ, ಯಾಕೆಂದ್ರೆ ಜವಾಬ್ದಾರಿ ಅನ್ನೋದು ಬಂದಿರುತ್ತೆ. ಅದಕ್ಕೆ ಏಸುನವರು ಕಿಮ್ಚಿ ಮಾಡಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ಬಂದು ಎತ್ತಿಡ್ಕೋತಿರ್ತಾರೆ. ಆಗ ಸ್ಕೂಬಾ ಡೈವಿಂಗ್ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಕ್ಳನ್ನಾದ್ರೂ ಅವ್ರ ಪಾಡಿಗೆ ಅವರು ಫ್ರೀ ಆಗಿರೋದಕ್ಕೆ ಬಿಡ್ಬಿಡು, ಅವರು ಲೈಫಲ್ಲೂ ಎಲ್ಲಾ ತರ ಹೂವು ಅರಳ್ಬೇಕಲ್ವಾ, ಅದನ್ನೆಲ್ಲ ಕಿತ್ತಾಕ್ಬಾರ್ದು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಕಮ್ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗು ನೋಟಿಸ್ ಬೋರ್ಡ್ ಹತ್ರ ನಿಂತಿರ್ತಾಳೆ. ಅದ್ರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಅವನು ಫಿಲಮ್ದು ಪೋಸ್ಟರ್ಸ್ ಗಳಿರುತ್ತಲ್ಲ ಅದನ್ನೆಲ್ಲ ಆ ನೋಟಿಸ್ ಬೋರ್ಡ್ ಅಲ್ಲಿ ಪೇಸ್ಟ್ ಮಾಡ್ತಿರ್ತಾನೆ. ಇಲ್ಲಿ ಕಮ್ಯಾಂಗು ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಅಲ್ಲಿಗೆ ಹುಡುಕೊಂಡ್ ಬಂದಿರ್ತಾಳೆ. ಅಲ್ಲಿ ತುಂಬಾ ಪೋಸ್ಟರ್ ಗಳು ಕೂಡ ಹಾಕಿರ್ತಾರೆ, ಈ ಕೆಲ್ಸಕ್ಕೆ ಬೇಕಾಗಿದೆ ವೇಕೆನ್ಸಿ ಇದೆ ಅಂತ. ಅಲ್ಲಿ ತುಂಬಾ ಜನ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಆಡ್ ಮಾಡಿರ್ತಾರೆ. ಈಗ ಇಲ್ಲಿ ಕಮ್ಯಾಂಗ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಕಮ್ಯಾಂಗು ಹೇಳ್ತಿರ್ತಾಳೆ, ಅಬ್ರಾಡ್ ಅಲ್ಲಿ ಓದ್ತಿದ್ದಾರೆ ಅಂದ್ರೆ ನಾನೇನ್ ಶ್ರೀಮಂತ್ಲ, ಯಾಕೆ ಜನ ಆತರ ಅನ್ಕೋತಾರೋ ನನ್ಗಂತೂ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಕಮ್ಯಾಂಗ್ ಏನಿರ್ತಾಳೆ ಅವಳು ಆ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ ಅದರಲ್ಲಿ ಒಂದು ಶೀಟ್ ನ ಹರ್ಕೋತಿರ್ತಾಳೆ. ಇಲ್ಲಿ ಆ ವ್ಯಕ್ತಿ ಅಡ್ವರ್ಟೈಸ್ಮೆಂಟ್ ಪೇಪರ್ಸ್ ಗಳನ್ನ ಹಾಕ್ತಿರ್ತಾನಲ್ಲ, ಆಗ ಕಮ್ಯಾಂಗ್ ಕೇಳ್ತಿರ್ತಾಳೆ, ಇದನ್ನ ನೀನು ಯಾವಾಗ ಫ್ರೀ ಟೈಮ್ ಇರ್ತೀಯ ಅವಾಗೆಲ್ಲ ಈ ಕೆಲ್ಸನ ಮಾಡ್ಬೋದಾ, ನೀನು ಬೇರೆ ಕೆಲ್ಸದ ಜೊತೆ ಈ ಕೆಲ್ಸನ ಮಾಡ್ಸಿದ್ಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ ಪಾಕ್ ಚುಂಗ್ ಅಂತ. ಈಗ ಇಲ್ಲಿ ಪಾಕ್ ಚುಂಗ್ ಏನಿರ್ತಾರೆ ಅವರು ಫುಲ್ ಹ್ಯಾಟ್ ಹಾಕಿರ್ತಾರೆ, ಅದರಿಂದ ಕಮ್ಯಾಂಗಿಗೆ ಅದು ಆ ವ್ಯಕ್ತಿನ ಅಂತ ಗೊತ್ತಿರಲ್ಲ. ಇಲ್ಲಿ ಯಾವಾಗ ಅವನು ಈ ಕಮ್ಯಾಂಗ್ ಕಡೆ ತಿರುಗ್ತಾನೋ ಆಗ ಹ್ಯಾಟ್ ನ ಸ್ವಲ್ಪ ಮೇಲ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ, ಹೋ ಅಂತ ಅನ್ಬಿಟ್ಟು. ಇಲ್ಲಿ ಪಾಕ್ ಚುಂಗ್ ಕೂಡ ಕಮ್ಯಾಂಗ್ ನ ನೋಡಿದ ತಕ್ಷಣ ಹಲೋ ಮತ್ತೊಂದ್ಸತಿ ಹಲೋ ಅಂತ ಹೇಳ್ತಿರ್ತಾನೆ. ಇಲ್ಲಿ ಕಮ್ಯಾಂಗು ಮತ್ತೆ ಪಾರ್ಟ್ ಟೈಮ್ ಜಾಬ್ಗೆ ಯಾವ್ದಾದ್ರು ಇದೆ ಅಂತ ಅಂದ್ಬಿಟ್ಟು ಆ ನೋಟಿಸ್ ಬೋರ್ಡ್ ಅಲ್ಲಿ ನೋಡ್ತಿರ್ತಾಳೆ. ಆಗ ಪಾಕ್ ಚುಂಗ್ ಏನಿರ್ತಾರೆ ಅವರು ಕೇಳ್ತಿರ್ತಾರೆ, ನಿಂಗೆ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ ಅವಶ್ಯಕತೆ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಹಾ ಅವಶ್ಯಕತೆ ಅಂತೂ ಏನೋ ಇದೆ ಅಂತ. ಇಲ್ಲಿ ಅದಕ್ಕೆ ಪಾಕ್ ಚುಂಗ್ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ಈ ಪೇಂಟಿಂಗ್ ನ ನಾನೇ ಮಾಡಿರೋದು ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೋ ಓಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಪೇಂಟ್ ಬ್ರಷ್ ನ ತೋರಿಸ್ಬಿಟ್ಟು ಹೇಳ್ತಿರ್ತಾನೆ, ಪೇಂಟ್ ಬ್ರಷ್ ಅಲ್ಲಿ ಯಾವ್ಯಾವ ಕೆಲಸ ಇರುತ್ತೋ ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಓಕೆ ಕಂಟಿನ್ಯೂ ಅಂತ. ಇಲ್ಲಿ ಅವಳು ಮತ್ತೆ ನೋಟಿಸ್ ಬೋರ್ಡ್ ನ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಪಾಕ್ ಚಾಂಗ್ ಮಾಡಿರೋ ಡ್ರಾಯಿಂಗ್ ನ. ಇಲ್ಲಿ ಒಂದು ಮೂವಿ ರಿಲೀಸ್ ಆಗೋದಿರುತ್ತೆ, ಅದ್ರ ಹೆಸರು ಬಂದು ಗೋಸ್ಟ್ ಅಂತ. ಆ ಮೂವಿದೆ ಪೋಸ್ಟರ್ ನ ಇಲ್ಲಿ ಪೇಸ್ಟ್ ಮಾಡ್ತಿರೋದು. ಇಲ್ಲಿ ಆ ಮೂವಿದು ಪೋಸ್ಟರ್ ನ ತೋರಿಸ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಥಿಯೇಟರ್ ನ ತೋರಿಸ್ತಾರೆ. ಇಲ್ಲಿ ಥಿಯೇಟರ್ ಆಚೆಗಡೆ ಎಷ್ಟೊಂದು ಜನ ಟಿಕೆಟ್ ತಗೊಳ್ಳೋದಕ್ಕೆ ಲೈನ್ ಅಲ್ಲಿ ನಿಂತಿರ್ತಾರೆ. ಅನೌನ್ಸ್ಮೆಂಟ್ ಆಗ್ತಿರುತ್ತೆ, ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಸಂಜೆ 7 ಗಂಟೆಗೆ ಗೋಸ್ಟ್ ಮೂವಿ ಕ್ಯಾನಸ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಟಿಕೆಟ್ ಕೌಂಟರ್ ನ ತೋರಿಸ್ತಾರೆ. ಇಲ್ಲಿ ಟಿಕೆಟ್ ಕೊಡಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿರಲ್ಲ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಕೆಲಸ ಮಾಡ್ತಿರೋದು ಬೇರೆ ಯಾರು ಅಲ್ಲ ಕಮ್ಯಾಂಗ್ ಅಂತ. ಇಲ್ಲಿ ಕಮ್ಯಾಂಗ್ ಕೆಲಸ ಇನ್ನೂ ಸ್ಟಾರ್ಟ್ ಆಗಿರಲ್ಲ. ಸೊ ಅದಕ್ಕೆ ಅವಳು ಓದ್ಕೊಳ್ಳೋದನ್ನ ಕಂಟಿನ್ಯೂ ಮಾಡ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಕ್ಲಾಸ್ ಅಲ್ಲಿ ಮಾಡಿರೋ ಪಾಠನ ರೆಕಾರ್ಡ್ ಮಾಡ್ಕೊಂಡ್ ಬಂದಿರ್ತಾಳೆ. ಇಲ್ಲಿ ಆ ರೆಕಾರ್ಡ್ ನ ಅವಳು ಇಯರ್ಫೋನ್ ಹಾಕೊಂಡು ಕಿವಾಗ ಹಾಕೊಂಡಿರ್ತಾಳೆ. ಅದರಲ್ಲಿ ಹೇಳ್ತಿರ್ತಾರೆ, ಈಗ ನಾವು 3rd ಚಾಪ್ಟರ್ ನ ಓದೋಣ. ಡಿಪಾರ್ಟ್ಮೆಂಟ್ ಹೆಡ್ಸ್ ಏನಿರ್ತಾರೆ ಅವರು ಕಾಲೇಜ್ ನಲ್ಲಿ ಅಕಾಡೆಮಿ ರೋಪ್ಸ್ ಗಳನ್ನ ಹಾಕೊಂಡಿರ್ತಾರೆ. ಮತ್ತೆ 3rd ಚಾಪ್ಟರ್ ಅಲ್ಲಿ ಇದನ್ನು ಕೂಡ ಹೇಳಿದ್ದಾರೆ, ಅಮೆರಿಕಾದಲ್ಲೂ ಕೂಡ ಮುಂಚೆ ಅಕಾಡೆಮಿ ರೋಪ್ಸ್ ಗಳನ್ನ ಹಾಕೋ
ಹಾಕೋತಾ ಇದ್ರು. ಮತ್ತೆ ಆ ರೋಪ್ಸ್ ಗಳನ್ನ ಹಾಕೊಳ್ಳೋದ್ರಿಂದ ಜನಗಳು ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು, ಅದಕ್ಕೂ ಕೂಡ ತುಂಬಾ ರೆಸ್ಪೆಕ್ಟ್ ಇತ್ತು, ಅದಕ್ಕೆ ತುಂಬಾ ಗೌರವ ಕೊಡ್ತಿದ್ರು ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ಕಮ್ಯಾಂಗಿಗೆ ಆಚೆ ಯಾರೋ ಕೂಗಾಡ್ತಿರೋ ತರ ಸೌಂಡ್ ಬರ್ತಿರುತ್ತೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬೈತಿರ್ತಾನೆ, ಈ ಪೇಂಟಿಂಗ್ ಅಲ್ಲಿ ಅವಳು ಯಾಕೆ ಪೂರ್ತಿ ಡ್ರೆಸ್ ಹಾಕೊಂಡಿದ್ದಾಳೆ, ನೀನ್ ಈ ತರ ಪೇಂಟಿಂಗ್ ಮಾಡಿದ್ರೆ ಜನ ಹಿಂಗ್ ಬರ್ತಾರೆ ಈ ಮೂವಿನ ನೋಡಕ್ಕೆ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ, ಅವಳು ರೆಕಾರ್ಡಿಂಗ್ ಮಾಡಿರೋ ಕ್ಲಾಸಸ್ ಕೇಳಿಸ್ಕೊಂಡು ನೋಟ್ಸ್ ಬರ್ಕೋತಾ ಇರ್ತಾಳೆ, ಆದ್ರೂ ಕೂಡ ಗಲಾಟೆ ಇನ್ನೂ ಜೋರಾಗಿ ಕೇಳಿಸ್ತಿರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಪಾರ್ಕ್ ಮತ್ತೆ ಆ ಥಿಯೇಟರ್ ಓನರ್ನ. ಇಲ್ಲಿ ಅವರು ಬೈತಿರ್ತಾರೆ, ನೀವು ಪಿಕಾಸೋ ಇಂದ ಇದನ್ನೇ ಕಲ್ತಿರೋದ, ಇಲ್ಲಿ ಜನ ಮೂವಿ ನೋಡಕ್ ಬರೋದ್ ಎಂದು ಗೊತ್ತಾ, ಇಲ್ಲಿ ಇರೋ ಪೋಸ್ಟರ್ ಗಳಲ್ಲಿ ಹೀರೋಯಿನ್ ಏನಿರ್ತಾಳೆ ಅವಳು ಕಮ್ಮಿ ಬಟ್ಟೆ ಹಾಕಿರ್ಬೇಕು, ಅದಕ್ಕೋಸ್ಕರನೇ ಅವರು ಬರೋದು, ನೀನ್ ಈ ತರ ಗಿಡ ಮರ ಹೂವ ಬಳ್ಳಿ ಗಿಳಿ ಎಲ್ಲ ಬರೀತಿಲ್ಲ ಅದನ್ನೆಲ್ಲ ನೋಡಕ್ ಬರಲ್ಲ ಅವರು ಅಂತ ಬೈತಿರ್ತಾರೆ. ಇಲ್ಲಿ ಆ ಥಿಯೇಟರ್ ಓನರು ಬೈತಾ ಹೇಳ್ತಿರ್ತಾರೆ, ನೀನು ಯಾವ್ದಾದ್ರು ಲೋಕಲ್ ಥಿಯೇಟರ್ ಗಳಿರುತ್ತಲ್ಲ ಹೋಗು ಅಲ್ಲಿ ಕೆಲಸ ಮಾಡೋಗು, ಅಲ್ಲ ಈ ಒಂಥರ ರೊಮ್ಯಾಂಟಿಕ್ ಆಗಿರೋ ಪೋಸ್ಟರ್ ಗಳನ್ನ ಮಾಡೋದ್ ಬಿಟ್ಬಿಟ್ಟು ಯಾವ್ದೋ ಗಿಡ ಮರ ಬಳ್ಳಿ ಹೂವ ಅಂತ ಮಾಡಿಟ್ಟವನೆ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಆ ಥಿಯೇಟರ್ ಓನರು ಬೈತಾ ಹೇಳ್ತಿರ್ತಾನೆ, ಅಲ್ಲ ಬೇರೆಯವ್ರ ದುಡ್ಡಲ್ಲಿ ನಿನ್ ಡ್ರೀಮ್ಸ್ ಗಳನ್ನ ಕಂಪ್ಲೀಟ್ ಮಾಡ್ಕೋತಾ ಇದೆಯಲ್ಲ, ಪೇಂಟ್ ಏನು ಫ್ರೀ ಆಗಿ ಬರುತ್ತಾ, ಈ ಬೇಸ್ಮೆಂಟ್ ಇದೆಯಲ್ಲ ಅದೇನು ನಿನ್ ಪರ್ಸನಲ್ ಗ್ಯಾಲರಿನ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಪಾರ್ಕ್ ಹೇಳ್ತಿರ್ತಾರೆ, ನಾನು ಅವ್ರ ಜೀವನದ ಖುಷಿ ಮತ್ತೆ ದುಃಖನ ತೋರ್ಸೋದಕ್ಕೆ ಟ್ರೈ ಮಾಡಿದೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಥಿಯೇಟರ್ ಓನರ್ ಹೇಳ್ತಿರ್ತಾರೆ, ನನ್ ದುಃಖದ ವಿಷಯದ ಏನ್ ಹೇಳಿ, ನನಗೆ ಯಾಕೆ ಟೆನ್ಷನ್ ಮಾಡ್ತಿದ್ಯಾ, ನೀನ್ ನನ್ BP ಶುಗರ್ನ ಯಾಕೆ ಹೈ ಮಾಡ್ತಾ ಇದೆಯೋ ದೊಡ್ಡ ನನ್ ಮಗ್ನೆ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಪಾರ್ಕ್ ಹೇಳ್ತಿರ್ತಾರೆ, ಸರ್ ಪೇಂಟಿಂಗ್ ಏನಿದೆ ಅದು ಫೋಟೋಗ್ರಫಿ ಅಲ್ಲ. ಇಲ್ಲಿ ಅದಕ್ಕೆ ಥಿಯೇಟರ್ ಓನರ್ ಹೇಳ್ತಾರೆ, ಅಪ್ಪ ದೇವ್ರೆ ಪ್ಲೀಸ್, ಇಲ್ಲ ನೀನು ರಾಜ ಇಲ್ಲ ನೀನು ಮಹಾರಾಜ, ನೋಡು ದಯವಿಟ್ಟು ನನ್ ಬಿಸ್ನೆಸ್ಗೆ ಕಲ್ಲಾಕ್ಬೇಡ, ನನ್ ಬಿಸ್ನೆಸ್ ನ ನೀನು ಹಾಳ್ ಮಾಡ್ಬೇಡ ಪ್ಲೀಸ್, ಒಂದ್ ಸ್ವಲ್ಪ ಆದ್ರೂ ನನ್ ಮೇಲೆ ಕರುಣೆ ತೋರಿಸು ಅಂತೆಲ್ಲ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಥಿಯೇಟರ್ ಆಚೆಗಡೆ ಒಂದು ಹೆಂಗ್ಸು ಒಂದು ಕಪಲ್ ಹತ್ರ ಮಾತಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಥಿಯೇಟರ್ ಓನರ್ ಏನಿರ್ತಾರೋ ಅವರು, ಏ ಮೇಡಮ್ ಮತ್ತೆ ಬಂದ್ರ, ನೋಡಿ ಬ್ಲಾಕ್ ಅಲ್ಲಿ ಟಿಕೆಟ್ ಗಳನ್ನ ಮಾರೋ ಹಂಗಿಲ್ಲ, ಇದೆಲ್ಲ ತುಂಬಾ ಮೋಸ, ನೀವು ಯಾವಾಗ್ಲೂ ಇದೇ ತರಾನೇ ಮಾಡ್ತೀರಾ ಅಂತ ಅಲ್ಲಿ ಅವರು ಮಿಸ್ಟರ್ ಪಾರ್ಕ್ ನ ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಹೆಂಗ್ಸು ಆ ಕಪಲ್ ಹತ್ರ ಏನ್ ಮಾತಾಡ್ಸಿದ್ರು ಅಂತ. ಇಲ್ಲಿ ಆ ಹೆಂಗ್ಸು ಕೇಳ್ತಿರ್ತಾಳೆ, ನೀವು ಮೂವಿ ನೋಡಕ್ ಬಂದಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಕಪಲ್ ಅಲ್ಲಿ ಬಾಯ್ ಇರ್ತಾನಲ್ಲ ಅವನು ಹೇಳ್ತಿರ್ತಾನೆ, ಏ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನೀನ್ ಹೋಗಿ ಇಲ್ಲಿಂದ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಯಾಂಗ್ ಮತ್ತೆ ಒಬ್ರು ಚಶ್ಮಿಶ್ ಆಂಟಿನ ತೋರಿಸ್ತಾರೆ. ಇಲ್ಲಿ ಚಶ್ಮಿಶ್ ಆಂಟಿ ಹೇಳ್ತಿರ್ತಾರೆ, ಇವನು ನಮ್ ಥಿಯೇಟರ್ ನ ಪರ್ಸನಲ್ ಪಿಕಾಸು, ಇವನ್ ಮಾಡೋ ಪೇಂಟಿಂಗ್ ನ ಜನ ನೋಡಿ ಹಾಗೆ ಕಳ್ದೋಗ್ಬಿಡ್ತಾರೆ, ಅಷ್ಟು ಚೆನ್ನಾಗ್ ಮಾಡ್ತಾನೆ, ಆದ್ರೆ ಬಾಯ್ ಬಿಟ್ಟು ಒಂದ್ ಮಾತು ಆಡಲ್ಲ ಅಷ್ಟೇ. ಅವ್ನ್ಗೆ ನೀವು ಎಷ್ಟಾದ್ರೂ ಬೈರಿ ಎಷ್ಟಾದ್ರೂ ಹೇಳ್ರಿ, ಆದ್ರೂ ಅವನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ, ಅವ್ನ ಮನ್ಸಿಗೆ ಯಾವ ತರ ಕೆಲಸ ಮಾಡ್ಬೇಕು ಅನ್ಸುತ್ತೋ ಅವ್ನು ಅದೇ ತರ ಪೇಂಟಿಂಗ್ ಮಾಡೋದು. ಅವನು ಈ ತರ ಕೆಲಸ ಮಾಡಿದ್ರೆ ಓನರು ಕಿರ್ಚಾಡ್ದೆ ಇನ್ನೇನ್ ಮಾಡ್ತಾರೆ, ನಾನಾಗಿದ್ರೆ ನಾನು ಕೂಡ ಕಿರ್ಚಾಡ್ತಿದ್ದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ ಆ ಪೇಂಟಿಂಗ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಅವಳು ಕೌಂಟ್ ಮಾಡ್ತಾನೆ, ನಿಜವಾಗ್ಲೂ ಅವನು ಪೇಂಟರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಚಶ್ಮಿಶ್ ಆಂಟಿ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ಹಾ ನೀನ್ ಹಂಗ ಅನ್ಬೋದು ಅವನ್ನ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಚಶ್ಮಿಶ್ ಆಂಟಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಬಿಲ್ ಬೋರ್ಡ್ಸ್ ಮೇಲೆ ಡ್ರಾಯಿಂಗ್ ಮಾಡೋರ್ದು ಪರಿಚಯ ಯಾರಿಗೂ ಇರೋದಿಲ್ಲ, ಹೆಂಗಾಗೋದಕ್ಕೆ ಸಾಧ್ಯ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಥಿಯೇಟರ್ ಅವ್ರಿಗೆ ಅವನ ಮೇಲೆ ಅಷ್ಟೊಂದು ಕೋಪ ಇದೆ ಅಂದ್ರೆ ಅವ್ರು ಯಾಕೆ ಕೆಲಸದಿಂದ ಅವನ್ನ ತೆಗ್ದಾಕಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಚಶ್ಮಿಶ್ ಆಂಟಿ ಹೇಳ್ತಿರ್ತಾಳೆ, ಥಿಯೇಟರ್ ಓನರ್ ಏನಿರ್ತಾರೋ ಅವರು ಮನಸ್ಸಿಂದ ತುಂಬಾ ಒಳ್ಳೆಯವರು, ನಿನಗೆ ಇನ್ನೊಂದು ವಿಷಯ ಗೊತ್ತಾ, ಅವರು ಅವ್ನಿಗೆ ಅಷ್ಟೊಂದೆಲ್ಲ ಬೈದ್ಮೇಲೆ ಒಳ್ಳೆ ಊಟನ ಕೊಡಿಸ್ತಾರೆ, ಆಗುತ್ತಾ ಅವರಿಗೆ ನಿಜವಾಗ್ಲೂ ಅವನಿಗೆ ಬೈದಿರೋದು ತುಂಬಾ ಬೇಜಾರಾಗಿರುತ್ತೆ ಅದಕ್ಕೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ನಗ್ತಾ ಮತ್ತೆ ಏನೋ ತಿಂತಿರ್ತಾಳೆ, ಅದನ್ನ ತಿಂತ ಮಿಸ್ಟರ್ ಪಾರ್ಕ್ ನ ನೋಡ್ಕೊಂಡು ಹೂ ಅಂತ ತಲೆ ಅಲ್ಲಾಡಿಸ್ತಿರ್ತಾಳೆ. ಅಷ್ಟರಲ್ಲಿ ಟಿಕೆಟ್ ಕೊಡೋ ಟೈಮ್ ಕೂಡ ಆಗುತ್ತೆ, ಅದಕ್ಕೆ ಅವಳು ಟಿಕೆಟ್ ಕೌಂಟರ್ ಹತ್ರ ಹೋಗಿ ಕುತ್ಕೋತಾಳೆ. ಇಲ್ಲಿ ಅದಕ್ಕೆ ಚಶ್ಮಿಶ್ ಆಂಟಿ ಕಮ್ಯಾಂಗ್ನ ಕೇಳ್ತಿರ್ತಾರೆ, ನಿನ್ಗೂ ಅವನ್ಗೂ ಹೆಂಗ್ ಪರಿಚಯ, ಅವ್ನು ಹೇಳಿದಕ್ಕೆ ನಾವು ನಿಮ್ಮನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಒಂದ್ಸತಿ ಹಾಗೆ ನಾವಿಬ್ರು ಮೀಟ್ ಆಗಿದ್ವಿ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಚಶ್ಮಿಶ್ ಆಂಟಿ ನಗ್ತಾ ಎದೊಳ್ತಿರ್ತಾರೆ. ಆಗ ಕಮ್ಯಾಂಗಿಗೆ ಅವರು ಹೇಳ್ತಿರ್ತಾರೆ, ನಿಂಗೊಂದು ಮಾತು ಹೇಳ್ತೀನಿ ಕೇಳು, ಯಾರು ಈ ತರ ಅಚಾನಕ್ ಆಗಿ ಮೀಟ್ ಆಗ್ತಾರಲ್ಲ ಅವರು ಪ್ರೀತಿಗೂ ಕೂಡ ಅಚಾನಕ್ ಆಗಿ ಬೀಳ್ತಾರೆ ಅಂತ ಹೇಳ್ಬಿಟ್ಟು ಅವರು ನಗ್ತಾ ಅಲ್ಲಿಂದ ಹೋಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಕಮ್ಯಾಂಗ್ ಏನಿರ್ತಾಳೆ ಆ ಮಾತಿಗೆ ಅವಳು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಅವಳ ಪಡಿಗಳು ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಅವಳು ಹೀಗೆ ತುಂಬಾ ಜನಕ್ಕೆ ಟಿಕೆಟ್ ಕೊಡ್ತಿರ್ತಾಳೆ. ಆಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಿರ್ತಾನೆ, ಎಕ್ಸ್ಕ್ಯೂಸ್ ಮೀ ನನಗೆ ಗೋಸ್ಟ್ ಮೂವಿದು ಟಿಕೆಟ್ ಬೇಡ ನಂಗೆ ಬೇರೆ ಅಂತ ಹೇಳ್ತಿರ್ತಾನೆ. ಆಗ ಕಮ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೆಕ್ಸ್ಟ್ ಮೂವಿ ಇರೋದು ಈ ಮೂವಿ ಮುಗಿದ್ಮೇಲೆ ಅದು ನೈಟ್ ಅಲ್ಲಿ ಇರೋದು ಅಂತ. ಅವಳು ನೆಕ್ಸ್ಟ್ ಪ್ಲೀಸ್ ಅಂತ ಹೇಳ್ತಿರ್ತಾಳೆ. ಆಗ ಅವನು ಹೇಳ್ತಿರ್ತಾನೆ, ಪ್ಲೀಸ್ ಒಂದ್ಸತಿ ನನ್ನ ಕಡೆಗೆ ತಿರುಗಿ ನೋಡಿ, ಈ ಮೂವಿದು ಟಿಕೆಟ್ ಎಲ್ಲ ಕೊಟ್ಟಾದ್ಮೇಲೆ ನೀವು ಮೂವಿನ ನನ್ನ ಜೊತೆ ಕುತ್ಕೊಂಡು ನೋಡ್ತೀರಾ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಏನು ಆನ್ಸರ್ ಮಾಡ್ತಿರಲ್ಲ. ಇಲ್ಲಿ ಅದಕ್ಕೆ ಅವನು ಸ್ವಲ್ಪ ಚೇಂಜ್ಗಳನ್ನ ಕಮ್ಯಾಂಗಿಗೆ ಕೊಡ್ತಿರ್ತಾನೆ. ಇಲ್ಲಿ ಅವಳು ಚೇಂಜ್ನ ಎತ್ಕೊಂಡ್ಮೇಲೆ ತುಂಬಾ ವಿಯಾಡಿಯೋನು ಅಂತ ಹೇಳ್ತಿರ್ತಾಳೆ. ಆಗ ಅವನು ಮತ್ತೆ ಚೇಂಜ್ಗಳನ್ನ ಕೊಡ್ತಿರ್ತಾನೆ. ಇಲ್ಲಿ ಈ ವ್ಯಕ್ತಿ ಇದೇ ತರನೇ ಸ್ವಲ್ಪ ಚೇಂಜ್ ಕೊಡ್ತಿರೋದಕ್ಕೆ ಕಮ್ಯಾಂಗ್ ಏನಿದು ಯಾಕೆ ಇವ್ನು ಹಿಂಗಾಡ್ತಿದ್ದಾನೆ ಅಂತ ಅವಳು ಒಂದೊಂದೇ ಕಾಯಿನ್ ಎತ್ಕೋತಿರ್ತಾಳೆ. ಇಲ್ಲಿ ಎಲ್ಲ ಕಾಯಿನ್ ಮುಗ್ದೋದ್ಮೇಲೆ ಕಮ್ಯಾಂಗ್ ಆ ಗ್ಲಾಸ್ ಮೇಲೆ ನಾಕ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಇನ್ನೊಂದ್ ಸ್ವಲ್ಪ ಕಾಯಿನ್ಗಳನ್ನ ಹಾಕ್ತಾನೆ. ಆಗ ಅವಳು ಅದನ್ನ ತಗೊಳ್ಳುವಾಗ ಅದ್ರಲ್ಲಿ ಒಂದು ರಿಂಗ್ ಇರುತ್ತೆ. ಇದನ್ನ ನೋಡಿ ಅವಳು ಸ್ವಲ್ಪ ಶಾಕ್ ಆಗ್ಬಿಡ್ತಾಳೆ. ಆಮೇಲೆ ಕಮ್ಯಾಂಗಿಗೆ ಆ ರಿಂಗ್ ನ ನೋಡಿದ್ಮೇಲೆ ಗೊತ್ತಾಗುತ್ತೆ ವ್ಯಕ್ತಿ ಯಾರು ಅಂತ. ಇಲ್ಲಿ ಅದಕ್ಕೆ ಅವಳು ಜೋರಾಗಿ ಮ್ಯಾಮ್ ಅಂತ ಕರಿತಾ ಅವಳ್ದು ಬಿಸಿನೀರ್ ಇಟ್ಕೊಳಕ್ಕೆ ಒಂದು
ಕ್ಯಾಟಲ್ ಇರುತ್ತಲ್ಲ ಅದನ್ನ ತಗೊಂಡು ಹೋಗ್ತಿರ್ತಾಳೆ. ಅವಳು ಆಚೆ ಹೋದ್ಮೇಲೆ ಮ್ಯಾಮ್ 1-2 ಮಿನಿಟ್ಸ್ ಇದನ್ನ ನೋಡ್ಕೋತಿರೋ ಕೌಂಟರ್ನ ಅಂದ್ಬಿಟ್ಟು ಅವಳು ಥಿಯೇಟರ್ ಒಳಗಡೆ ಹೋಗ್ತಿರ್ತಾಳೆ. ಇಲ್ಲಿ ಅವಳು ಮತ್ತೆ ನೆಕ್ಸ್ಟ್ ಬೋರ್ಡ್ ಕೂಡ ಹಾಕಿರ್ತಾಳೆ, ನೆಕ್ಸ್ಟ್ ಮೂವಿ ಎಷ್ಟು ಗಂಟೆಗೆ ಇರೋದು, ಈಗ ಈ ಥಿಯೇಟರ್ ಒಳಗಡೆ ಯಾರು ಅಲೋ ಇಲ್ಲ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯಾಂಗು ಥಿಯೇಟರ್ ಒಳಗಡೆ ಹೋಗ್ತಿರ್ತಾಳೆ. ಅವಳು ಹೋಗೋಕ್ಕಿಂತ ಮುಂಚೆ ಹಿಂದೆ ತಿರುಗಿ ನೋಡ್ತಿರ್ತಾಳೆ, ಯಾಕೆಂದ್ರೆ ಹಿಂದೆ ಬರ್ತಿರೋ ವ್ಯಕ್ತಿಗೆ ಅವಳು ಯಾವ ದಾರಿಲಿ ಹೋಗ್ತಿದ್ದಾಳೆ ಅಂತ ಗೊತ್ತಾಗ್ಲಿ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯಾಂಗು ಯಾವ ಥಿಯೇಟರ್ ರೂಮ್ ಒಳಗಡೆ ಹೋಗಿರ್ತಾಳೋ ಅದೇ ರೂಮ್ಗೆ ಆ ವ್ಯಕ್ತಿ ಕೂಡ ಬರ್ತಾನೆ. ಇಲ್ಲಿ ನಮ್ಗೆ ಆ ವ್ಯಕ್ತಿ ಯಾರು ಅನ್ನೋದನ್ನ ತೋರಿಸ್ತಾರೆ. ಇಲ್ಲಿ ಅವನು ಬೇರೆ ಯಾರು ಅಲ್ಲ, ಯಾಂಗ್ ಬೋಗ್ ಆಗಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯಾಂಗು ಯಾಂಗ್ ಬೋಗ್ ಬಂದಿರೋದನ್ನ ನೋಡ್ತಾಳೆ. ಅವಳಿಗಂತೂ ಖುಷಿ ತಡಿಯಕ್ ಆಗ್ತಿರಲ್ಲ. ಆಮೇಲೆ ಅವಳಿಗೆ ಸ್ವಲ್ಪ ಅಳು ಬರೋ ತರ ಆಗ್ತಿರುತ್ತೆ. ಇಲ್ಲಿ ಅವಳು ನಿಂತಿದ್ದ ಜಾಗದಲ್ಲೇ ಡ್ಯಾನ್ಸ್ ಆಡ್ತಿರ್ತಾಳೆ. ಇಲ್ಲಿ ಯಾಂಗ್ ಬೋಗ್ ಕೂಡ ಕಮ್ಯಾಂಗ್ನ ನೋಡಿದ ತಕ್ಷಣ ಕಮ್ಯಾಂಗ್ ಹತ್ರ ಓಡೋಗ್ಬಿಟ್ಟು ಅವಳನ್ನ ಗಟ್ಟಿಗೆ ಹಗ್ ಮಾಡ್ಕೊಂಡು ಮೇಲಕ್ಕೆ ಎತ್ತಿರ್ತಾನೆ. ಇಲ್ಲಿ ಅವಳು ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಆಮೇಲೆ ಅವಳು ತುಂಬಾ ಖುಷಿ ಪಡ್ತಿರ್ತಾಳೆ. ಇಲ್ಲಿ ಯಾಂಗ್ ಬೋಗು ಕಮ್ಯಾಂಗ್ ಕೆನ್ನೆಗೆಲ್ಲ ಕಿಸ್ ಕೊಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನೀನು ಗೊತ್ತು ತಾನೆ ಈಗ ಕ್ರಿಸ್ಮಸ್ ಟೈಮಲ್ಲಿ ನಾನು ಬಿಸಿ ಇರ್ತೀನಿ ಅಂತ ಗೊತ್ತಿಲ್ವಾ ನಿನ್ಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಕೂಡ ಹೇಳ್ತಿರ್ತಾನೆ, ಗೊತ್ತು, ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಯಾಂಗ್ ಬೋಗು ಕಮ್ಯಾಂಗ್ನ ಮೇಲಿಂದ ಕೆಳಗಡೆ ಗಂಟ ನೋಡ್ಬಿಟ್ಟು ಹೇಳ್ತಿರ್ತಾನೆ, ಈ ಬಟ್ಟೆಲಿ ನೀನ್ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನೀನ್ ಯಾಕೆ ಇಷ್ಟೊಂದು ಸಣ್ಣ ಆಗೋಗಿದ್ಯಾ ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನೀನ್ ಇನ್ನೂ ಜಾಸ್ತಿ ಕ್ಯೂಟ್ ಆಗಿ ಆಗ್ಬಿಟ್ಟಿದ್ಯಾ ಅಂತ. ಇಷ್ಟ ಹೇಳಿದ್ಮೇಲೆ ಕಮ್ಯಾಂಗ್ ಹೋಗಿ ಯಾಂಗ್ ಬೋಗ್ನ ಹಗ್ ಮಾಡ್ಕೋತಾಳೆ. ಆಗ ಅವನು ಎತ್ಕೊಂಡು ಕಮ್ಯಾಂಗ್ನ ತಿರುಗಿಸ್ತಿರ್ತಾನೆ. ಇಲ್ಲಿ ಅವನು ತಿರುಗಿಸ್ತಾ ಹೇಳ್ತಿರ್ತಾನೆ, ನಾನಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಮೂವಿ ರೀಲ್ ಓಡಿಸ್ತಾರಲ್ಲ ಆ ರೂಮ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಮತ್ತೆ ಆ ಮೂವಿ ರೀಲ್ ನ ಓಡಿಸ್ತಾರಲ್ಲ ಆ ವ್ಯಕ್ತಿ ಕುತ್ಕೊಂಡು ಊಟ ಮಾಡ್ತಿರ್ತಾರೆ. ಇಲ್ಲಿ ಆ ವ್ಯಕ್ತಿ ಹೇಳ್ತಿರ್ತಾನೆ, ಪ್ರೊಜೆಕ್ಟರ್ನ ನಾನು ಅವ್ರ ಕಡೆಗೆ ತಿರುಗಿಸ್ಲಾ, ನಿನ್ಗೆ ಆ ಹುಡುಗಿ ಪರಿಚಯ ಇದ್ದಾಳ್ತಾನೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ಇಲ್ಲ ನಂಗೂ ಆ ಹುಡುಗಿಗೂ ಯಾವುದೇ ತರ ಸಂಬಂಧ ಇಲ್ಲ, ಅವಳು ಯಾರಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ವ್ಯಕ್ತಿ ಹೇಳ್ತಿರ್ತಾನೆ, ಗೊತ್ತಿಲ್ದಲ್ಲ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ನಂಗೆ ಹುಡುಗಿ ಗೊತ್ತು ಆದ್ರೆ ಆ ತರ ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ. ಹಂಗಂದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಮುಂದೆ ಹೋಗಿ ಏನೋ ಆಗೋದಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ಆ ತರ ಎಲ್ಲ ಏನು ಯಾವತ್ತೂ ಆಗಲ್ಲ ಅಂತ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಯಾವತ್ತು ಅಂತ ಅನ್ಬಾರ್ದು ಅಂತ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಏನು ನಮ್ಮ ಮುಂದೆ ಗೋಲ್ ಕೀಪರ್ ನಿಂತಿದ್ದಾನೆ ಅಂತ ನಾವು ಗೋಲ್ ಮಾಡೋದನ್ನೇ ಬಿಟ್ಬಿಡ್ತೀವ ಅಂತ ಕೇಳ್ತಿರ್ತಾರೆ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಒಂದು ಕವಿತೆ ಕೇಳಿದ್ಯಾ, ಪ್ರೀತಿನ ಯಾವತ್ತು ನಾವು ಮಾಡಲ್ಲ, ಅದಾಗದೇ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ಈ ಎಲ್ಲಾ ಮಾತುಗಳು ಬರೀ ಫಿಲಮ್ ಅಲ್ಲಿ ಅಷ್ಟೇ ಅಪ್ಲೈ ಆಗೋದು ಅಂತ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಯಾಕೆ ನೀನ್ ಯಾಕೆ ಈ ತರ ಮಾತಾಡ್ತಿದ್ಯಾ, ಹುಡುಗಿನ ನಿನ್ ಲೈಫಲ್ಲಿ ಏನಾದ್ರು ಬ್ಯಾನ್ ಮಾಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಕಮ್ಯಾಂಗ್ನ ನೋಡ್ಕೊಂಡು ಹೇಳ್ತಿರ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ, ಆದರೆ ನಾವಿಬ್ಬರು ಮೀಟ್ ಆಗಿದ್ದ ಸಿಚುವೇಶನ್ ಇತ್ತಲ್ಲ ಅದು ತುಂಬ ವಿಯರ್ಡ್ ಆಗಿತ್ತು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮಗೆ ಕಮ್ಯಾಂಗ್ ಮತ್ತೆ ಯಾಂಗ್ ಬೋಗ್ನ ತೋರಿಸ್ತಿರ್ತಾರೆ. ಇಲ್ಲಿ ಅವ್ರಿಗಿಬ್ರಿಗಂತೂ ಪ್ರೀತಿ ಅನ್ನೋದು ಮುಗಿತಾನೆ ಇರೋದಿಲ್ಲ, ಅವ್ರಿಬ್ರಿಗೂ ಅಷ್ಟು ಪ್ರೀತಿ ಹುಡ್ತಾ ಇರುತ್ತೆ. ಇಲ್ಲಿ ಒಬ್ರಿಗೊಬ್ರು ಕಿಸ್ ಕೊಡ್ತಿರ್ತಾರೆ, ಹಗ್ ಮಾಡ್ಕೋತಿರ್ತಾರೆ. ಇಲ್ಲಿ ಕಮ್ಯಾಂಗ್ ಏನ್ ಮಾಡ್ತಾಳೆ, ಯಾಂಗ್ ಬೋಗ್ನ ಕರ್ಕೊಂಡು ಸ್ಕ್ರೀನ್ ಹಿಂದೆಗಡೆಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಕಮ್ಯಾಂಗು ಯಾಂಗ್ ಬೋಗ್ನ ತರ ಕರ್ಕೊಂಡು ಹೋಗ್ತಿರೋದಕ್ಕೆ ಮಿಸ್ಟರ್ ಪಾರ್ಕ್ ಇರ್ತಾರಲ್ಲ ಅವರು ಫುಲ್ ಇಣ್ಕಿ ನೋಡ್ತಿರ್ತಾರೆ, ಇವರಿಬ್ರು ಹಿಂದೆ ಯಾಕೆ ಹೋಗ್ತಿದ್ದಾರೆ ಅಂತ. ಇಲ್ಲಿ ಪಾರ್ಕ್ ಪಕ್ಕದಲ್ಲಿ ಕೂತಿರೋ ಆ ವ್ಯಕ್ತಿ ಹೇಳ್ತಿರ್ತಾನೆ, ಯಾಕೆ ಅಂದ್ರೆ ಅಲ್ಲಿ ಹಿಂದೆಗಡೆ ಯಾರು ಇರಲ್ಲ ಅಂತ. ಅವನು ಸ್ವಲ್ಪ ನಾಟಿ ಸ್ಟೈಲಲ್ಲಿ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಕೋಪದಲ್ಲಿ ಹೇಳ್ತಿರ್ತಾರೆ, ನೋಡು ನನಗೆ ಯಾವುದೇ ತರ ಗರ್ಲ್ ಫ್ರೆಂಡು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದರಲ್ಲೂ ಸ್ಪೆಷಲಿ ಆ ಬಾಕ್ಸ್ ಆಫೀಸರ್ ಗರ್ಲ್ ಅಂತೂ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಪೂರ್ತಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಏನು ಮಾತಾಡಲ್ಲ, ಅವ್ರ ಪಡೆಗೆ ಅವ್ರು ತಂದಿರೋ ಲಂಚ್ನ ತಿಂತಿರ್ತಾರೆ ಅಷ್ಟೇ. ಇಲ್ಲಿ ಮಿಸ್ಟರ್ ಪಾರ್ಕ್ ಅವ್ರು ತಂದಿರೋ ಊಟನ ಬಿಸಾಕ್ಬಿಟ್ಟು ಏನಿದು ಹೊಟ್ಟೆ ಕೂಡ ಹಸಿತಿಲ್ವಲ್ಲ ಅಂತ ಹೇಳ್ತಿರ್ತಾರೆ. ಆಗ ಅವ್ರ ಪಾರ್ಕ್ ಪಕ್ಕದಲ್ಲಿ ಕೂತಿರೋ ವ್ಯಕ್ತಿ ಹೇಳ್ತಿರ್ತಾನೆ, ಫ್ರೆಂಡ್ ಇಲ್ಲಿ ಕೇಳು, ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಜೀವನದಲ್ಲಿ ಇನ್ನೇನ್ ಮಾಡ್ದೆ ನೀನು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಕಮ್ಯಾಂಗ್ ಮತ್ತೆ ಯಾಂಗ್ ಬೋಗ್ನ ತೋರಿಸ್ತಾರೆ. ಇಲ್ಲಿ ಯಾಂಗ್ ಬೋಗು ರಿಂಗ್ ಕೊಟ್ಟಿರ್ತಾನಲ್ಲ ಅದನ್ನ ಒಂದು ಚೈನಿಗೆ ಹಾಕ್ಬಿಟ್ಟು ಕಮ್ಯಾಂಗ್ ಕತ್ತಿಗೆ ಹಾಕ್ತಿರ್ತಾನೆ. ಇದನ್ನ ನೋಡಿ ಅಂತ ಕಮ್ಯಾಂಗು ಫುಲ್ಲು ಖುಷಿಲಿ ಕುಂದಾಡ್ತಿರ್ತಾಳೆ. ಆಗ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನಿನ್ಗೊಂದು ವಿಷಯ ಹೇಳ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗು ಹಾ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ನ ಫ್ಯಾಮಿಲಿಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಕಮ್ಯಾಂಗ್ ಏನು ಅಂತ ಕೇಳಿದಾಗ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನಾನು ಕೊರಿಯಾಗೆ ಬಂದಿರೋದು ನಮ್ಮ ಫ್ಯಾಮಿಲಿಗೆ ಗೊತ್ತಿಲ್ಲ, ನಾನು ಇನ್ನೂ 1 ವೀಕ್ ಬಿಟ್ಕೊಂಡು ಬರ್ಬೇಕಿತ್ತು, ಆದ್ರೆ ನಾನು ಯಾರಿಗೂ ಹೇಳ್ದೆ ಬಂದಿದ್ದೀನಿ. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ಲು ನಾಚ್ಕೊಂಡು ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ತುಂಬಾ ಕೆಟ್ಟ ಮಗ ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ಹಾಗಾದ್ರೆ ಅವ್ರಿಗೆ ಹೇಳ್ಬಿಡ್ಲಾ ಅವ್ರಿಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ಲು ಸೀರಿಯಸ್ ಫೇಸ್ ನ ಮಾಡ್ಕೊಂಡು ಹೇಳ್ತಿರ್ತಾಳೆ, ಬೇಕಾಗಿಲ್ಲ ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನಿನಗೆ ಗೊತ್ತಾ ನೀನು ಕ್ಯೂಟ್ ಪಪ್ಪೀಸ್ಗಳಿರುತ್ತಲ್ಲ ನಾಯಿ ಮರಿ, ಅದಕ್ಕಿಂತ ತುಂಬಾ ಕ್ಯೂಟ್ ನೀನು ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಕಮ್ಯಾಂಗು ಯಾಂಗ್ ಬೋಗ್ಗೆ ಕಿಸ್ ಮಾಡ್ತಿರ್ತಾಳೆ. ಆಗ ಪಟ್ ಅಂತ ಸ್ಕ್ರೀನ್ ಆನ್ ಆಗ್ಬಿಡುತ್ತೆ. ಇದಕ್ಕೆ ಇವರಿಬ್ರು ಸೈಲೆಂಟ್ ಆಗಿ ನಿಂತ್ಕೊಬಿಡ್ತಾರೆ. ಇದನ್ನ ನೋಡಿ ಯಾಂಗ್ ಬೋಗು ನಗ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ಟರ್ ಪಾರ್ಕ್ ನ. ಅವರಂತೂ ಫುಲ್ ಜಲಸ್ ಅಲ್ಲಿ ಸ್ಕ್ರೀನ್ ಆನ್ ಆಗಿರೋದನ್ನೇ ನೋಡ್ಕೊಂಡು ನಿಂತಿರ್ತಾರೆ. ಆಮೇಲೆ ಅವರು ಹೋಗಿ ಸೈಲೆಂಟ್ ಆಗಿ ಕುತ್ಕೋತಿರ್ತಾರೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಕೇಳ್ತಿರ್ತಾನೆ, ಏನಾಯ್ತು ಪ್ರೊಜೆಕ್ಟರ್ನ ಯಾಕೆ ಆನ್ ಮಾಡಿದೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ಗಂತೂ ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ.
ಆಗ್ತಿರುತ್ತೆ. ಇಲ್ಲಿ ಅವ್ರಿಗೆ ಫುಲ್ ಜಲಸಿ ಕೂಡ ಫೀಲ್ ಆಗ್ತಿರುತ್ತೆ. ಇಲ್ಲಿ ಮಿಸ್ಟರ್ ಪಾರ್ಕು ಅಲ್ಲೇ ಕುತ್ಕೊಂಡ್ರೆ ಆ ವ್ಯಕ್ತಿ ತಲೆ ತಿಂತಾನೆ ಅಂತ ಕೋಪದಲ್ಲಿ ಅಲ್ಲಿಂದ ಎದ್ದೋಗ್ತಿರ್ತಾರೆ. ಸೀನು ಶಿಫ್ಟ್ ಆಗಿ ಕಮ್ಯಾಂಗು ಯಾಂಗ್ ಬೋಗ್ನ ಅವ್ರ ಮನೆ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಈ ಬೆಟ್ಟದ ತುದಿಯಲ್ಲಿ ನನ್ ಮನೆ ಇರೋದು, ನೀನು ಅಲ್ಲಿಗೆ ಹೋದ್ರೆ ನಿಜವಾಗ್ಲು ಕೊರಿಯಾದಲ್ಲೇ ತುಂಬಾ ದೊಡ್ಡ ಕ್ರಿಸ್ಮಸ್ ಟ್ರೀ ಕಾಣಿಸುತ್ತೆ ನಿಂಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯಾಂಗ್ ಬೋಗಿಗೆ ಈ ಜಾಗ ಒಂಚೂರು ಇಷ್ಟ ಆಗ್ತಿರಲ್ಲ, ಯಾಕೆ ಅಂದ್ರೆ ಅದು ಹುಡುಗಿರ್ಗೆ ಒಂಚೂರು ಸೇಫ್ ಅನ್ಸಲ್ಲ, ಆ ತರ ಜಾಗ ಅದು. ಇಲ್ಲಿ ಕಮ್ಯಾಂಗ್ ಅಂತೂ ಫುಲ್ಲು ಖುಷಿಯಾಗಿ ಯಾಂಗ್ ಬೋಗಿಗೆ ಹೇಳ್ತಿರ್ತಾಳೆ, ಅಮೆರಿಕದಲ್ಲೂ ಕೂಡ ನಿಂಗೆ ಈ ತರ ಟ್ರೀ ಕಾಣಿಸಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ಕಮ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ ಮನೆ ಏನಾದ್ರು ಯೂನಿವರ್ಸಿಟಿ ಹತ್ರನೇ ಮಾಡಿದಿದ್ರೆ ಆಗ ಫ್ರೆಂಡ್ಸ್ ಗಳು ಕೂಡ ಹೋಗ್ತಾ ಬರ್ತಾ ಇದ್ರು, ಆದ್ರೆ ಅಲ್ಲಿ ರೆಂಟ್ ತುಂಬಾನೇ ಜಾಸ್ತಿ ಅಂತ ಹೇಳ್ತಿರ್ತಾಳೆ. ಅಷ್ಟೇ ಅಲ್ಲ, ಅಲ್ಲಿ ಓನರ್ ಗಳು ಕೂಡ ತುಂಬಾ ರೂಡ್ ಆಗಿರ್ತಿದ್ರು. ಒಳ್ಳೇದಪ್ಪ, ನನ್ನ ಓನರ್ ಆ ತರ ಎಲ್ಲ ಏನೂ ಇಲ್ಲ, ಅವರು ನಂಗೆ ಊಟ ಒಂದ್ ಕೊಡಲ್ಲ ಅಷ್ಟೇ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯಾಂಗ್ ಬೋಗ್ ಏನಿರ್ತಾನೆ ಅಲ್ಲಿರೋ ಜಾಗನೆಲ್ಲ ತುಂಬಾ ಅಬ್ಸರ್ವ್ ಮಾಡ್ತಿರ್ತಾನೆ. ಅಲ್ಲಿ ಎಲ್ಲಾ ಕಡೆನೂ ಕಸ ಹಾಕಿರ್ತಾರೆ, ಗೋಡೆ ಮೇಲೆಲ್ಲ ತುಂಬಾ ಬ್ಯಾಡ್ ವರ್ಡ್ಸ್ ಅಲ್ಲಿ ಬರ್ದಿರ್ತಾರೆ, ಮತ್ತೆ ಕಿಡ್ನಾಪ್ ಆಗಿರೋದು, ರೇಪ್ ಆಗಿರೋದು ಇದ್ರ ಬಗ್ಗೆ ಎಲ್ಲಾ ಕಡೆನೂ ಅಲ್ಲಿ ಬರ್ದಿರ್ತಾರೆ. ಮತ್ತೆ ಆ ಜಾಗದಲ್ಲೇ ಜಾಸ್ತಿ ಕೊಲೆ ಮತ್ತೆ ಕಿಡ್ನಾಪ್ ಆಗುತ್ತೆ ಅಂತಾನು ಕೂಡ ಅಲ್ಲಿ ಎಲ್ಲಾ ಕಡೆನೂ ಪೋಸ್ಟರ್ ಗಳನ್ನ ಪೊಲೀಸ್ ಅವರು ಹಾಕಿರ್ತಾರೆ. ಇಲ್ಲಿ ಕಮ್ಯಾಂಗು ಇದನ್ನೆಲ್ಲ ಮಾತಾಡ್ಕೊಂಡು ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾಳೆ. ಆಗ ಯಾಂಗ್ ಬೋಗ್ ಕಮ್ಯಾಂಗ್ ನ ಕರಿತಿರ್ತಾನೆ, ಕಮ್ಯಾಂಗ್ ನೀನು ಈ ಜಾಗದಲ್ಲಿ ಇರೋದು ನನ್ಗೊಂಚೂರು ಇಷ್ಟ ಇಲ್ಲ, ನೋಡು ಈ ಜಾಗ ಹೆಂಗಿದೆ ಅಂತ, ಈ ಜಾಗದಲ್ಲಿ ಬರೀ ರೌಡಿಗಳೇ ಇರ್ತಾರೆ ಅನ್ಸುತ್ತೆ, ನೀನು ಈ ಜಾಗದಲ್ಲಿ ಸೇಫ್ ಆಗಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಯಾಂಗ್ ಬೋಗು ಅಲ್ಲಿ ಗೋಡೆ ಮೇಲೆಲ್ಲ ಸ್ಪ್ರೇ ಪೇಂಟ್ ಮಾಡಿರ್ತಾರಲ್ಲ ಅದನ್ನೆಲ್ಲ ನೋಡ್ಕೊಂಡು ಬೈತಿರ್ತಾನೆ, ಈ ತರ ಬ್ಯಾಡ್ ಆಗಿ ಸ್ಪ್ರೇ ಪೇಂಟ್ ಮಾಡೋ ಮೈಂಡ್ ಕೂಡ ಎಷ್ಟು ಬ್ಯಾಡ್ ಆಗಿರ್ಬೋದು, ನೀನೇ ಯೋಚನೆ ಮಾಡು, ನೀನು ಈ ತರ ಜಾಗದಲ್ಲಿ ಇರೋ ಅವಶ್ಯಕತೆ ಏನಿದೆ, ನೀನ್ ಯಾಕೆ ಇಲ್ಲಿ ಇರ್ತೀಯ, ನಿಜವಾಗ್ಲೂ ನನ್ಗೀಗ ಎಷ್ಟು ಟೆನ್ಷನ್ ಆಗ್ತಿದೆ ಅಂದ್ರೆ ನಾನು ನೈಟ್ ಮಲ್ಕೊಂಡ್ರು ನನ್ಗೆ ನಿದ್ದೆ ಬರಲ್ಲ. ಅದೇ ಟೈಮ್ಗೆ ಮಿಸ್ಟರ್ ಪಾರ್ಕ್ ಕೂಡ ಬರ್ತಿರ್ತಾರೆ. ಇಲ್ಲಿ ಯಾಂಗ್ ಬೋಗ್ ಮತ್ತೆ ಕಮ್ಯಾಂಗ್ ನಿಂತಿರೋದನ್ನ ನೋಡ್ಬಿಟ್ಟು ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ಈ ತರ ರೋಡ್ ಮಧ್ಯೆ ನಿಂತ್ಕೊಂಡು ಯಾರು ಜಗಳ ಆಡ್ತಾರೆ ಅಂತ. ಇಲ್ಲಿ ಮಿಸ್ಟರ್ ಪಾರ್ಕ್ ಇದೇ ತರನೇ ನಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರೆ. ಆಗ ಅವ್ರ ಕೈಯಲ್ಲಿರೋ ಕವರ್ ಇರುತ್ತಲ್ಲ ಅದ್ರೊಳಗಡೆ ಅವರು ಡ್ರಿಂಕ್ಸ್ ಬಾಟಲ್ ಗಳು ಇಟ್ಟಿರ್ತಾರೆ, ಅದು ಸೌಂಡ್ ಆಗ್ತಿರುತ್ತೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಏನಿರ್ತಾನೆ ಅವನು ಕಮ್ಯಾಂಗ್ ನ ಪ್ರೊಟೆಕ್ಟ್ ಮಾಡ್ತಿರ್ತಾನೆ. ಆಗ ಕಮ್ಯಾಂಗ್ ಹೇಳ್ತಿರ್ತಾಳೆ, ಅವ್ರು ಒಬ್ರು ಆರ್ಟಿಸ್ಟ್, ಅವರು ಕೂಡ ನಮ್ದೇ ಥಿಯೇಟರ್ ಅಲ್ಲಿ ಕೆಲಸ ಮಾಡೋದು, ಇಲ್ಲಿ ನೀನ್ ಹೇಳೋ ತರ ಯಾರು ಕೆಟ್ಟೋರಿಲ್ಲ ಅಂತ ಹೇಳ್ಕೊಂಡು ಅವಳು ಫುಲ್ ಬೇಜಾರ್ ಮುಖ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಅವರು ಮುಂದೆ ಹೋಗ್ತಾ ಕಿವಿಗೆ ನೀಟಾಗಿ ಕೇಳಿಸ್ಲಿ ಅಂತ ಟೊಪ್ಪಿ ಕೂದಲನ್ನೆಲ್ಲ ಸೈಡ್ ಮಾಡ್ತಿರ್ತಾರೆ. ಇಲ್ಲಿ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನೀನೇ ಯೋಚನೆ ಮಾಡು, ಯಾರೊಬ್ರು ಗರ್ಲ್ ಫ್ರೆಂಡ್ ಈ ತರ ಗಲೀಜ್ ಜಾಗದಲ್ಲಿ ಇರ್ತಾಳೆ ಅಂದ್ರೆ ಯಾವ ಬಾಯ್ ಫ್ರೆಂಡಿಗೆ ಬೇಜಾರಾಗಲ್ಲ ಹೇಳು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಸುತ್ತಮುತ್ತ ನೋಡ್ತಾ ಹೇಳ್ತಿರ್ತಾಳೆ, ಈ ಏರಿಯಾದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಯಾವತ್ತೂ ನನ್ಗೆ ಕೆಟ್ಟದಾಗಿ ಇಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಹೇಳ್ತಿರ್ತಾರೆ, ಈ ಜಾಗ ಒಂಚೂರು ಚೆನ್ನಾಗಿಲ್ಲ ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಚಿಕ್ಕ ಮಕ್ಳು ಸೈಕಲ್ ನ ರೋಡಲ್ಲೇ ಬಿಟ್ಟಿರ್ತಾರೆ, ಮತ್ತೆ ಲೈಟ್ ಕಂಬಕ್ಕೆಲ್ಲ ಸ್ಟಿಕ್ಕರ್ಗಳನ್ನ ಅಂಟಿಸಿರ್ತಾರೆ, ಬಟ್ಟೆಗಳನ್ನೆಲ್ಲ ಆಚೆ ಒಣಗಾಕಿರ್ತಾರೆ, ಕಸ ಎಲ್ಲ ರೋಡಲ್ಲೇ ಬಿಸಾಕಿರ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಅವನು ಹೇಳ್ತಿರ್ತಾನೆ. ಇಲ್ಲಿ ಯಾಂಗ್ ಬೋಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ನೀ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ, ನಮ್ಮ ಏರಿಯಾದಲ್ಲಿ ನೀನು ಶಿಫ್ಟ್ ಆಗು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಕೇಳ್ತಿರ್ತಾಳೆ, ನಿಮ್ಮ ಏರಿಯಾ ಅಂದ್ರೆ ನಿಮ್ಮ ಮನೆಗೆ ಬಂದಿರಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನಿಂಗೆ ಸೋಲ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಸೋಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದು ನಿನ್ನಲ್ಲಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನೋಡು ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನನ್ಗೆ ನಿನ್ ಮೇಲೆ ತುಂಬಾ ಕೇರಿಂಗ್ ಇದೆ ಅದಕ್ಕೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಇವರಿಬ್ರು ಈ ತರ ಫೈಟ್ ಆಡ್ತಿರೋದನ್ನ ಮಿಸ್ಟರ್ ಪಾರ್ಕ್ ಕೇಳಿಸ್ಕೊತಿರ್ತಾರೆ, ಅವರು ಹೋಗ್ತಾನೆ ಇರಲ್ಲ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನೀನು ಮನೆಗೆ ಹೋಗು, ನೀನು ನನ್ನ ಜೊತೆ ಬರ್ಬೇಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನೋಡು ನೀನು ಕೊರಿಯಾದಲ್ಲಿ ಒಂದು ಸ್ಲಮ್ ಅಲ್ಲಿ ಇದೆಯಾ, ಇಲ್ಲಿ ಮರ್ಡರ್ ಆಗುತ್ತೆ, ಕಿಡ್ನಾಪಿಂಗ್ ಆಗುತ್ತೆ ರೇ ಅಂತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನಿನ್ಗೆ ಅಷ್ಟೊಂದು ಅನ್ಸಿದ್ರೆ ನೀನು ಅಮೆರಿಕಾಗೆ ವಾಪಸ್ ಹೊಟ್ಟೋಗು, ಬ್ರಿಟಿಷ್ ನನ್ ಮಗನ್ ತನ್ನು ಅಂತ ಬೈದ್ಬಿಟ್ಟು ಅವಳು ಮತ್ತೆ ವಾಪಸ್ ಮನೆ ಕಡೆಗೆ ನಡ್ಕೊ ಬರ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಸ್ವಲ್ಪ ಮುಂದೆ ಬಂದ್ಮೇಲೆ ಹಿಂದೆ ತಿರುಗ್ಬಿಟ್ಟು ಯಾಂಗ್ ಬೋಗಿಗೆ ಹೇಳ್ತಿರ್ತಾಳೆ, ಯಾವ್ದೇ ಕಾರಣಕ್ಕೂ ನಿನ್ನ ಹಿಂದೆ ಬರ್ಬೇಡ ಇಡಿಯಟ್ ಅಂತ ಬೈಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಯಾಂಗ್ ಬೋಗಿಗೆ ಈ ತರ ಹೇಳ್ಬಿಟ್ಟು ಹೋಗಿರ್ತಾಳಲ್ಲ, ಈ ಮಾತನ್ನ ಕೇಳಿಸ್ಕೊಂಡು ಮಿಸ್ಟರ್ ಪಾಕ್ಗಂತೂ ತುಂಬಾ ಖುಷಿ ಆಗುತ್ತೆ. ನಿಧಾನಕ್ಕೆ ಅವ್ರ ಫೇಸ್ ಅಲ್ಲಿ ಸ್ಮೈಲ್ ಬರ್ತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಥಿಯೇಟರ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗು ಥಿಯೇಟರ್ ಓನರು ಮತ್ತೆ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಕುತ್ಕೊಂಡು ತಿಂತಿರ್ತಾರೆ. ಆಗ ಥಿಯೇಟರ್ ಓನರ್ ಹೇಳ್ತಿರ್ತಾನೆ, ಅವನಂತೂ ಯಾವ್ದೇ ಕಾರಣಕ್ಕೂ ನಗದೇ ಇಲ್ಲ, ಅವ್ನ ಮುಖನ ಹಂಗೆ ನಕ್ಕಿದ್ನ ನಾನು ನೋಡೇ ಇಲ್ಲ, ಅವನಿಗೆ ಬೈವಾಗ್ಲು ಕೂಡ ಅಂತ ಹೇಳ್ತಿರ್ತಾರೆ. ಆಗ ಮೂವಿ ರೋಲ್ ರೂಮ್ ಅಲ್ಲಿ ಕೂತಿದ್ರಲ್ಲ ಆ ಅಂಕಲ್ ಒಂದು ಬಾಕ್ಸ್ ನ ಓಪನ್ ಮಾಡ್ತಿರ್ತಾರೆ. ಥಿಯೇಟರ್ ಓನರು ಹೇಳ್ತಿರ್ತಾರೆ, ಯಾವ್ದು ಓಪನ್ ಇದೆಯಲ್ಲ ಅದನ್ನೇ ತಿನ್ನು, ಬಾಕ್ಸ್ ನ ಓಪನ್ ಮಾಡೋ ಅವಶ್ಯಕತೆ ಏನಿದೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಶ್ಮಿ ಶಾಂಟಿ ಹೇಳ್ತಿರ್ತಾರೆ, ನಿನ್ಗೇನ್ ಅನ್ಸುತ್ತೆ ಇದನ್ನೆಲ್ಲ ನಿನಗ್ ತಿನ್ನಕ್ ತಂದ್ಕೊಟ್ಟಿದ್ದಾರೆ ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮೂವಿ ರೋಲ್ ನ ಹಾಕ್ತಾರಲ್ಲ ಆ ವ್ಯಕ್ತಿ ಹೇಳ್ತಿರ್ತಾರೆ, ಅಲ್ಲ ಅದು ಸರಿ, ನೀವು ಅವ್ನಿಗೆ ಯಾಕೆ ಜಗಳ ಆಡಿ ಯಾಕೆ ಬೈತೀರಾ, ನೀವು ಬೈಲಿಲ್ಲ ಅಂದ್ರೆ ಅವ್ನಿಗೆ ಇದನ್ನೆಲ್ಲ ತಂದು ತಿನ್ಸೋ ಅವಶ್ಯಕತೆನೂ ಇಲ್ಲ, ನಿಮ್ ದುಡ್ಡು ಉಳಿಯುತ್ತಲ್ವಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಆ ವ್ಯಕ್ತಿ ಆ ಬಾಕ್ಸಿಗೆ ಮತ್ತೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಥಿಯೇಟರ್ ಓನರ್ಗೆ ಕೊಡ್ತಿರ್ತಾರೆ, ಓಕು ಬೇಕಾದ್ರೆ ನೀನೇ ಆ ಪಿಕಾಸೋಗೆ ಈ ಬಾಕ್ಸ್ ನ ಕೊಟ್ಕೊ ಅಂತ. ಇಲ್ಲಿ ಅದಕ್ಕೆ ಥಿಯೇಟರ್ ಓನರು ಹೇಳ್ತಿರ್ತಾರೆ,
ಹೇಳ್ತಿರ್ತಾಳೆ, ಅಲ್ಲ ನಮ್ ಪಿಕಾಸು ಹೀರೋಯಿನ್ಗೆ ಫುಲ್ಲು ಬಟ್ಟೆ ಹಾಕಿದ್ರು, ಈ ತರ ಆದ್ರೆ ವ್ಯಾಪಾರ ಆಗುತ್ತಾ ನೀವೇ ಹೇಳಿ ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಎಲ್ಲರೂ ಸೇರ್ಕೊಂಡು ಆ ಪಿಕಾಸೋಗೆ ಬಾಕ್ಸ್ ನ ಕೊಡೋದಕ್ಕೆ ಕಮ್ಮಿಯಂಗ್ ಕೈಲೇ ಕೊಟ್ಟು ಕಳ್ಸಿರ್ತಾರೆ. ಇಲ್ಲಿ ಅದಕ್ಕೆ ಅವಳು ಬೇಸ್ಮೆಂಟ್ ಗೆ ಬಾಕ್ಸ್ ನ ತಗೊಂಡ್ ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಬೇಸ್ಮೆಂಟ್ ಗೆ ಕಮ್ಮಿಯಂಗ್ ಬಂದಾಗ ಅವಳು ಫುಲ್ಲು ಆಶ್ಚರ್ಯದಿಂದ ತುಂಬಾ ಖುಷಿ ಪಡ್ತಾ ಎಲ್ಲಾ ಪೇಂಟಿಂಗ್ ನು ನೋಡ್ತಿರ್ತಾಳೆ. ಆ ಬೇಸ್ಮೆಂಟ್ ಪೂರ್ತಿ ಬರೀ ಪೇಂಟಿಂಗ್ ಗಳದೇ ಇಟ್ಟಿರ್ತಾರೆ. ಎಲ್ಲಾ ಕಡೆನೂ ವಿಚಿತ್ರ ಪೇಂಟಿಂಗ್ ಗಳು ಮತ್ತೆ ತುಂಬಾ ಚೆನ್ನಾಗಿರೋ ಪೇಂಟಿಂಗ್ ಗಳನ್ನ ಮಾಡಿಟ್ಟಿರ್ತಾರೆ. ಇಲ್ಲಿ ಕಮ್ಮಿಯಂಗು ಆ ಪೇಂಟಿಂಗ್ ನೆಲ್ಲ ನೋಡ್ಕೊಂಡು ಹೇಳ್ತಿರ್ತಾಳೆ, ಇವನ್ನ ಯಾಕೆ ಏನೇ ಆದ್ರೂ ಕೆಲ್ಸದಿಂದ ತೆಗ್ದಾಕಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಹಿಂಗೆ ಕಮ್ಮಿಯಂಗು ಎಲ್ಲಾ ಪೇಂಟಿಂಗ್ ನ ನೋಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾಳೆ. ಆಗ ಒಂದು ಜಾಗ ಬರುತ್ತೆ. ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಮಲ್ಕೊಳ್ಳೋದು ಮತ್ತೆ ಅವ್ರದ್ದು ಪೂರ್ತಿ ಮನೆನ ಬೇಸ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಿನ್ನೋದ್ರಿಂದ ಹಿಡಿದು ಮಲ್ಗೋದ್ವರೆಗೂ ಎಲ್ಲಾನು ಆ ಬೇಸ್ಮೆಂಟ್ ಅಲ್ಲೇ ರೆಡಿ ಮಾಡ್ಕೊಂಡಿರ್ತಾರೆ. ಇದನ್ನ ನೋಡಿ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಇವನು ಮನೆಗೆ ಹೋಗಲ್ವಾ, ಇಲ್ಲೇ ಮಲ್ಕೊಳ್ಳೋದು ತಿನ್ನೋದು ಎಲ್ಲಾನು ಇಲ್ಲೇ ಮಾಡ್ತಾನ ಅಂತ ಕೇಳ್ತಿರ್ತಾಳೆ. ಅಲ್ಲಿ ಒಂದು ಟೇಬಲ್ ಇರುತ್ತೆ. ಕಮ್ಮಿಯಂಗು ಊಟ ತಂದಿರ್ತಾಳಲ್ಲ ಅದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಅಲ್ಲಿರೋ ಚೇರ್ ಮೇಲೆ ಕುತ್ಕೊಂಡು ಅಲ್ಲೊಂದು ಬುಕ್ ಇರುತ್ತೆ. ಅದನ್ನ ಅವಳು ನೋಡ್ತಿರ್ತಾಳೆ. ಆ ಬುಕ್ ಅಲ್ಲಿ ಒಂದು ಲೆಟರ್ ಇರುತ್ತೆ. ಕಮ್ಮಿಯಂಗು ಅದನ್ನ ತೆಗೆದು ನೋಡ್ತಿರ್ತಾಳೆ. ಆ ಲೆಟರ್ ಅಲ್ಲಿ ಇರುತ್ತೆ ಮೀ ನತಾಶಾ ಅಂಡ್ ದ ವೈಟ್ ಡಾಂಕಿ ಅಂತ. ಇಲ್ಲಿ ಕಮ್ಮಿಯಂಗು ಇದೇ ತರನೇ ಬುಕ್ ಕುತ್ಕೊಂಡು ಕೂತಿರ್ತಾಳೆ. ಆಗ ಅವಳಿಗೆ ಸುನ್ಬೋದು ವಾಯ್ಸ್ ಕೇಳಿಸ್ತಿರುತ್ತೆ, ನಿನ್ಗೆ ಒಂಚೂರು ದುಡ್ಡು ಮೇಲೆ ಇಂಟ್ರೆಸ್ಟ್ ಇಲ್ವಾ, ನಿನ್ಗೆ ದುಡ್ಡು ದುಡಿಬೇಕು ಅಂತ ಆಸೆನೂ ಇಲ್ವಾ, ಅಲ್ಲ ನೀನೇನ್ ಆರ್ಟಿಸ್ಟ್ ಆಗ್ಬಿಟ್ರೆ ನಿನ್ಗೆ ದುಡ್ಡಿನ ಅವಶ್ಯಕತೆ ಇರಲ್ವಾ, ನೀನೇನು ಗಾಳಿ ನೀರ್ನ ಕುಡ್ಕೊಂಡು ಜೀವನ ಮಾಡ್ತೀಯ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಸುನ್ಬೋ ಬೇಸ್ಮೆಂಟ್ ರೂಮ್ ಒಳಗಡೆ ಬರ್ತಾ ಹೇಳ್ತಿರ್ತಾಳೆ, ನಾನು ದುಡ್ಡು ಅಂದಲ್ಲ ಇನ್ನೇನ್ ಮಾಡ್ಲಿ, ತುಂಬಾ ವಿಚಿತ್ರ ವ್ಯಕ್ತಿ ಜೊತೆ ನನ್ ಸಂಬಂಧ ಕುಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಮಿಯಂಗು ಆ ರೂಮಿಂದ ಆಚೆ ಹೋಗ್ಬೇಕು ಮತ್ತೆ ಅವಳು ಆಚೆ ಹೋಗಕ್ಕೆ ಟ್ರೈ ಮಾಡಿದಾಗೆಲ್ಲ ಅವ್ರಿಬ್ರು ಮಾತಾಡ್ತಿರ್ತಾರೆ. ಅದಕ್ಕೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಅವಳು ಅಲ್ಲೇ ನಿಂತಿರ್ತಾಳೆ. ಇಲ್ಲಿ ಸುನ್ಬೋ ಬೈತಾ ಇರ್ತಾಳೆ, ನೀನಂತೂ ತುಂಬಾ ದೊಡ್ಡ ವ್ಯಕ್ತಿ, ನಿನ್ಗಂತೂ ದುಡ್ಡಿನ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಾವ್ ಯಾವಾಗ ಆಚೆ ಹೋದ್ರು ನಾನೇ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಕು, ಯಾಕಂದ್ರೆ ನಿನ್ನ ಹತ್ರ ದುಡ್ಡೇ ಇರಲ್ವಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುನ್ಬೋ ಕಂಟಿನ್ಯೂ ಮಾಡ್ತಾ ಬೈತಿರ್ತಾಳೆ, ಅದನ್ನ ತಿನ್ಬೇಡ, ತುಂಬಾ ಕಾಸ್ಟ್ಲಿ ಇದೆ, ಮೂವಿ ಕರ್ಕೊಂಡು ಹೋಗು ಅಂದ್ರೆ ಮೂವಿ ಕರ್ಕೊಂಡು ಹೋಗಕ್ಕಾಗಲ್ಲ, ಆಚೆನೂ ಎಲ್ಲೂ ಕರ್ಕೊಂಡು ಹೋಗಲ್ಲ, ನನ್ನ ಎಲ್ಲೋ ಸುತ್ತಾಡ್ಸಕ್ಕೂ ಕರ್ಕೊಂಡು ಹೋಗಲ್ಲ, ನೀನು ಏನೇ ಕೇಳಿದ್ರೆ ರೀಸನ್ ಒಂದೇ, ಯಾಕೆಂದ್ರೆ ನಿನ್ನ ಹತ್ರ ದುಡ್ಡಿರಲ್ಲ ಅದಕ್ಕೆ ನೀನ್ ಏನು ಪ್ಲಾನೇ ಮಾಡಲ್ಲ, ನಿನ್ನ ಹತ್ರ ದುಡ್ಡಿಲ್ಲ ಅಂತ ನಿನ್ಗೆ ಗೊತ್ತಿದ್ರು ಕೂಡ ಆದ್ರೂ ನೀನು ಚೇಂಜ್ ಆಗ್ಬೇಕು ಅನ್ನೋ ಮನುಷ್ಯನೂ ಅಲ್ಲ ನೀನು. ಇಲ್ಲಿ ಸುನ್ಬಾ ಕಂಟಿನ್ಯೂ ಮಾಡ್ತಾ ಬೈತಿರ್ತಾಳೆ, ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದು 3 ವರ್ಷ ಆಯ್ತು, ನಾನು ಬರೀ ನೂಡಲ್ಸ್ ಫ್ರೈಡ್ ರೈಸ್ ಅದನ್ನೇ ತಿಂದು ನನ್ನ ಬಾಯಿ ಎಲ್ಲ ಸತ್ತೋಗಿದೆ, ಅದ್ಯಾಕೆ ನಾನೇ ಸತ್ತೋಗ್ಬಿಟ್ಟಿದ್ದೀನಿ, ಹೋಗ್ಲಿ ಬಿಡಪ್ಪ ಯಾವ್ದು ರೆಸ್ಟೋರೆಂಟ್ ಅಲ್ಲಿ ಕರ್ಕೊಂಡೋಗಿ ಕೊಡಿಸ್ತೇನೆ ಅಂತ ಹೇಳೋದಕ್ಕೆ ಯಾವ್ದೋ ರೋಡ್ ಸೈಡ್ ಅಲ್ಲಿ ಇರೋ ಫುಟ್ಪಾತ್ ಅಲ್ಲಿ ಕೊಡಿಸ್ತೀಯಾ, ಈ ತರ ಎಲ್ಲ ಬದುಕ್ತಿದ್ಯಾ, ನಿನ್ನ ನೀನು ಆರ್ಟಿಸ್ಟ್ ಅಂತ ಅನ್ಕೋತೀಯ, ನಿನ್ ಪ್ರೊಫೆಷನ್ ನ ಚೇಂಜ್ ಮಾಡ್ಕೊಂಡು ಭಿಕ್ಷೆ ಬೇಡಕ್ ಸ್ಟಾರ್ಟ್ ಮಾಡು ಅಂತ ಬೈತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾರೆ, ಇನ್ನು ಎಷ್ಟು ಸತಿ ಬರ್ತೀಯ ನೀನು, ಆ ವ್ಯಕ್ತಿ ಜೊತೆ ಮದ್ವೆ ಆಗಕ್ಕೆ ಇನ್ನು ಎಷ್ಟು ಸತಿ ನನ್ಗೆ ಈ ತರ ಅವಮಾನ ಮಾಡ್ತೀಯಾ, ನೋಡಿ ಈ ಬ್ರೇಕಪ್ ಆಗೋ ಡ್ರಾಮಾ ಎಲ್ಲ ನನ್ನ ಹತ್ರ ಮಾಡಬೇಡ, ಸುಮ್ನೆ ಹೊಟ್ಟೋಗು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಕಮ್ಮಿಯಂಗು ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಸುನ್ಬಾ ಫುಲ್ಲು ಶಾಕ್ ಅಲ್ಲಿ ಕೇಳ್ತಿರ್ತಾಳೆ, ನೀನು ನನ್ನ ಜೊತೆ ಬ್ರೇಕಪ್ ಮಾಡ್ಕೋತಾ ಇದೀಯಾ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ಹೌದು ಬ್ರೇಕಪ್ ಮಾಡ್ಕೋತಿದ್ದೀನಿ, ಇಲ್ಲಿಂದ ಹೋಗು, ನೋಡು ನೀನು ನನ್ನ ಜೊತೆ ನಾಟಕ ಆಡ್ಬೇಡ, ನೀನು ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ನೀನು ನನ್ನ ಗರ್ಲ್ ಫ್ರೆಂಡ್ ಆಗಿ ಯಾವಾಗ್ಲೂ ಬೇರೆಯವ್ರ ಜೊತೆ ಬ್ಲೈಂಡ್ ಡೇಟ್ ಅಲ್ಲೇ ಇರ್ತೀಯಾ, ಸಾಕು ಇದನ್ನೆಲ್ಲ ನಿಲ್ಸು, ನನ್ಗೆ ಇನ್ನೂ ನೀನು ಅವಮಾನ ಮಾಡೋದನ್ನ ಸಹಿಸ್ಕೊಳಕ್ಕಾಗಲ್ಲ, ನಾನು ಸೈಲೆಂಟ್ ಆಗಿದ್ದೀನಿ ಅಂತ ನೀನ್ ಹೇಳಿದ್ನೆಲ್ಲ ಅಂದಿದ್ನೆಲ್ಲ ಅನಿಸ್ಕೋತೀನಿ ಅಂತಲ್ಲ, ಇಲ್ಲಿಂದ ಸುಮ್ನೆ ಹೊರಟೋಗು, ಅಷ್ಟೇ ಅಲ್ದಲೆ ನಾನು ಇವಾಗ ನಿನ್ನ ಇಷ್ಟ ಕೂಡ ಪಡ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುನ್ಬೋ ಸ್ವಲ್ಪ ಇಮೋಷನಲ್ ಆಗ್ತಾ ಬೇರೆ ಯಾರೋ ಸಿಕ್ಕಿದಾರಲ್ವಾ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಮಿಸ್ಟರ್ ಪಾರ್ಕ್ದು ಟೆಲಿಫೋನ್ ಇರುತ್ತಲ್ಲ ಅದು ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಕಮ್ಮಿಯಂಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅವಳು 1-2 ರಿಂಗ್ ಆಗಿದ ತಕ್ಷಣ ಮೊಬೈಲ್ ನ ಎತ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಸುನ್ಬೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ ಲೈಫ್ ಅಲ್ಲಿ ಇನ್ನೊಬ್ಳು ಯಾರೋ ಹುಡುಗಿ ಇದ್ದಾಳೆ ತಾನೆ, ಅದಕ್ಕೆ ನೀನ್ ಈ ತರ ಎಲ್ಲ ಮಾತಾಡಕ್ಕೆ ಧೈರ್ಯ ಮಾಡ್ತಿರೋದಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ನಿನ್ ತರನ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಫೋನು ಮತ್ತೆ ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕಮ್ಮಿಯಂಗು ಮತ್ತೆ ಫೋನ್ ನ ಎತ್ಬಿಡ್ತಾಳೆ. ಇಲ್ಲಿ ಅವಳು ಸ್ವಿಚ್ ನ ತೆಗಿಬೇಕು ಅಂತ ಟ್ರೈ ಮಾಡ್ತಿರ್ತಾಳೆ. ಆಗ ಸುನ್ಬೋ ಏನಿರ್ತಾಳೆ, ನೀನು ಫೋನ್ ಯಾಕೆ ಎತ್ತುತ್ತಿಲ್ಲ, ಪಕ್ಕ ಗೊತ್ತು ಯಾವ್ದೋ ಹುಡುಗಿನೇ ಕಾಲ್ ಮಾಡ್ತಿರೋದು, ಅದಕ್ಕೆ ನೀನು ಫೋನ್ ಎತ್ತುತ್ತಿಲ್ಲ, ಇಲ್ಲಿ ನನ್ ಮೇಲೆ ಸುಳ್ಳಾರೋಪನ ವರ್ಸಿದ್ಯಾ, ಯಾರ ನಾನ್ ಫ್ರಾಡ್ ಮಾಡ್ತಾ ಇದ್ದೀನಿ ಅನ್ನೋ ತರ. ಇಲ್ಲಿ ಸುನ್ಬೋ ಅಷ್ಟು ಹೇಳಿದ ಮೇಲೆ ಸ್ಕ್ರೀನ್ ನ ತೆಗಿತಿರ್ತಾಳೆ. ಅಲ್ಲಿ ನೋಡಿದ್ರೆ ಕಮ್ಮಿಯಂಗ್ ಕೂತಿರ್ತಾಳೆ. ಅದಕ್ಕೆ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಆನ್ಸರ್ ಮಾಡ್ತಾ, ನಾನೇನ್ ಮಾಡ್ಲಿ ಹೇಳು, ನಿನ್ಗೆ ನನ್ ಮೇಲೆ ಒಂಚೂರು ಕನ್ಸರ್ನ್ ಇಲ್ಲ ಅಂತ ಮಿಸ್ಟರ್ ಪಾರ್ಕ್ ಸುನ್ಬೋ ಹತ್ರ ಬರ್ತಿರ್ತಾರೆ. ಇಲ್ಲಿ ಕಮ್ಮಿಯಂಗ್ ಇರೋದನ್ನ ನೋಡಿ ಅವರು ಕೂಡ ಫುಲ್ ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಕಮ್ಮಿಯಂಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವಳು ಸೈಲೆಂಟ್ ಆಗಿ ನಿಂತ್ಕೋತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಾಯ್ಸ್ ಬರ್ತಿರುತ್ತೆ. ಈ ಸಿಚುವೇಶನ್ ನಡೆದಿರೋ ಕಾರಣದಿಂದನೇ ಯಾವಾಗೆಲ್ಲ ಓನರ್ ಅಂಕಲ್ ಮಗಳು ನಮ್ಮ ಮನೆಗೆ ಬರ್ತಾಳೋ ಅವಳು ನನ್ನ ರೂಮ್ ಹತ್ರ ಪಾಸ್ ಆಗುವಾಗ ಯಾವಾಗ್ಲೂ ನನ್ನ ಶೂನ ಓದ್ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕಮ್ಮಿಯಂಗು ಮಿಸ್ಟರ್ ಪಾರ್ಕ್ಗೆ ಹೇಳ್ತಿರ್ತಾಳೆ, ನಾನು ನಿಮ್ಗೋಸ್ಕರ ಊಟ ತಂದಿದ್ದೆ ಅಷ್ಟೇ, ಪ್ರಾಜೆಕ್ಟ್ ಅಂಕಲ್ ಇದಾರಲ್ಲ ಅವರೇ ಹೇಳಿದ್ರು ಅದಕ್ಕೆ ತಂದಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಮಿಯಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ನನ್ಗಂತೂ ಅರ್ಥ ಆಗ್ತಿಲ್ಲ, ಈ ತರ ವಿಯರ್ಡ್ ಸಿಚುವೇಶನ್ ಅಲ್ಲಿ ನಾವು 3 ಜನ ಹಿಂಗ್ ಸಿಗಾಕೊಂಡ್ಬೋ ಏನೋ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಮಿಯಂಗು ಸುನ್ಬೋಗೆ ಹೇಳ್ತಿರ್ತಾಳೆ, ನೀನ್ ಏನ್ ನೋಡ್ತಿದ್ಯಾ ಏನ್ ಅನ್ಕೋತಿದ್ಯಾ ಅದೆಲ್ಲ ನಿಜ ಅಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನ್ಬೋ ಹೇಳ್ತಿರ್ತಾಳೆ ಅವಳಿಗವಳೆ ಇವಳು ನನ್ನನ್ನ ದಡ್ಡಿ ಅನ್ಕೊಂಡಿದ್ದಾಳೆ ಅಂತ. ಇಲ್ಲಿ ಸುನ್ಬೋ ಕಮ್ಮಿಯಂಗ್ದು ಸ್ವೆಟರ್ ನೋಡಿದಾಗ ಅದ್ರಲ್ಲಿ ಟೇಟರ್ದು ಐಡಿ ತರ ಇರುತ್ತೆ. ಅದನ್ನ ನೋಡಿ ಸುನ್ಬೋ ಪಾರ್ಕ್ ನ ಕೇಳ್ತಿರ್ತಾಳೆ, ನೀನು ಇವಳಿಗೆ ಇಲ್ಲಿ ಕೆಲ್ಸ ಕೂಡ ಕೊಡ್ಸಿದ್ಯಾ ಅಂತ.
ಇಲ್ಲಿ ಅದಕ್ಕೆ ಕಮ್ಯಾಂಗು ಸುನ್ಬೋಗೆ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಅದು ಆಗಲ್ಲ. ಇಲ್ಲಿ ಸುನ್ಬೋ ಅದಕ್ಕೆ ಮಿಸ್ಟರ್ ಪಾರ್ಕಿಗೆ ಹೇಳ್ತಿರ್ತಾಳೆ, ಓ ನೀನು ಥಿಯೇಟರಲ್ಲಿ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಕೆ ಇವಳ ಜೊತೆ ಇರ್ತೀಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಸುನ್ಬೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ವಾವ್ ಸೋ ಸ್ವೀಟ್, ನೀನು ಇವನಿಗೋಸ್ಕರ ಊಟ ಕೂಡ ತಗೊಂಬರ್ತೀಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಮಿಸ್ಟರ್ ಪಾರ್ಕ್, ನೀವಾದರೂ ಹೇಳಿ, ನೀವು ಏನು ಸತ್ಯ ಇದೆ ಅದೇನಾದರೂ ಹೇಳ್ಬೋದಲ್ವಾ, ಅವಳಿಗೆ ಅರ್ಥ ಮಾಡಿಸಿ ಅಂತೆಲ್ಲ ಕೇಳ್ಕೊತಿರ್ತಾಳೆ. ಅರೆ ಮಿಸ್ಟರ್ ಪಾರ್ಕು ಏನೂ ಮಾತಾಡ್ತಿರಲ್ಲ. ಇಲ್ಲಿ ಅದಕ್ಕೆ ಸುನ್ಬೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಎಷ್ಟು ನಾಟಕ ಆಡ್ತೀಯ, ನಿಮ್ಮಿಬ್ರು ಜೋಡಿ ಆಕ್ಚುಲಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುನ್ಬೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹುಡುಗಿ ನಿನ್ ಲಿಮಿಟ್ ನ ನೀನು ನೋಡ್ಕೋಬೇಕಾಗಿತ್ತು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ನೀನು ಹೈಸ್ಕೂಲ್ ಡ್ರಾಪ್ ಔಟ್, ಆದ್ರೆ ಅವಳು ಸೋಲ್ ಯೂನಿವರ್ಸಿಟಿಲಿ ಓದ್ತಿದ್ದಾಳೆ, ಸೊ ನಿನ್ ಯೋಗ್ಯತೆನ ನೀನ್ ನೋಡ್ಕೊಂಡು ನಿನ್ ಲೆವೆಲ್ ಅಲ್ಲಿ ನೀರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಈ ತರ ಮಾತಾಡಿರೋದಕ್ಕೆ ಸುನ್ಬೋ ಮತ್ತೆ ಕಮ್ಯಾಂಗ್ ಅಂತೂ ಫುಲ್ ಶಾಕ್ ಆಗ್ಬಿಟ್ಟಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. ಈಗ ಹವಾಮಾನ ಏನಿದೆ ಅದು ತುಂಬಾ ಬೇರೆ ಡೈರೆಕ್ಷನ್ ಅಲ್ಲಿ ಗಾಳಿ ಬೀಸ್ತಿದೆ, ಮರಗಳಲ್ಲಿ ಎಲೆಗಳು ಯಾವ್ದಿರುತ್ತೋ ಅದ್ರ ಬಣ್ಣ ಚೇಂಜ್ ಆಗ್ತಿದೆ, ಅದು ಕೆಲವು ಬಣ್ಣಗಳು ಉದ್ರೋಗ್ತಿದೆ, ಮನ್ಸಲ್ಲಿ ಬೇರೆ ಯಾವ್ದೋ ಒಂದು ಭಾವನೆ ಉಟ್ಕೋತಿದೆ, ಕೆಲವು ಮಾತುಗಳು ಮನ್ಸಿನ ತುಂಬಾ ಆಳದಲ್ಲಿ ಕುತ್ಕೊಂಡಿದೆ ಅಂತೆಲ್ಲ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ 9th ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.